ಇಟ್ಕೊಳ್ರಪ್ಪ, ಇದು ಇಟ್ಕೊಳ್ಳಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ಜೈ ಶ್ರೀ ಜೈ ಶ್ರೀ ಶಕ್ತೇ ನಮಃ. ಓಂ ಹ್ರೀಂ ಪರಾಶಕ್ತೇ 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 ನಮಃ. ಓಂ ಹ್ರೀಂ ಇಲ್ಲಿಂದಲೇ ಇರಬೇಕು, ನಾನು ಎಲ್ಲ ಇದು ಸೌಂಡ್ ಬರಲ್ಲ. ಬಾರಮ್ಮ ಈ ಕಡೆ. ಕಳೆ ಆಗುತ್ತೆ.
बिन्दु त्रिकोणवसुकोणदशारयुग्मां मन्मस्त्रनागदळ षोडशपत्रयुक्तं श्रुतत्रयं च धरणी सदन श्रीचक्रराजउदित वरदेवतायाः श्रीचक्रराजनिलया श्रीमत्त्रिपुरसुन्दरी श्री शिवा शिवशक्तैक्यरूपिणी ललिताम्बिका। जय श्री ಯೋಗಿ ವರ್ಯರು ನಂಬುದ ನಿಮ್ಮರು ಬಂದ ಬಕುದಗೆ ನಂಬುದ ನಿಮ್ಮರು ಬಂದ ಬಕುದಗೆ ಮಮತೆಯ ತುಂಬಿದ ಅಪ್ಪಾಜಿ ನೀವು ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಹಗಲು ಇರುಳು ದೇವಿಯ ಜಪಿಸುತ್ತ ಕಳೆದಿರಿ ಸಮಯವ ಭಕ್ತಿಯ ಅರಸುತ್ತ ಹಗಲು ಇರುಳು ದೇವಿಯ ಜಪಿಸುತ್ತ ಕಳೆದಿರಿ ಸಮಯವ ಭಕ್ತಿಯ ಅರಸುತ್ತ ಗಾಯತ್ರಿ ದೇವಿಯ ಮಂತ್ರವ ಪಠಿಸುತ್ತ ಗಾಯತ್ರಿ ದೇವಿಯ ಮಂತ್ರವ ಪಠಿಸುತ್ತ ಕಣ್ಣಿರಿ ಬದುಕಿನ ಮೂರಣ ಜಪದಿ ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಅಂಧಕಾರವನು ಅಳಿಸುತ್ತ ಅಪ್ಪಾಜಿ ಭಕ್ತಿಯ ಮಾರ್ಗವ ತೋರುತ್ತ ಸಲಹನು ಅಂಧಕಾರವನು ಅಳಿಸುತ್ತ ಅಪ್ಪಾಜಿ ಭಕ್ತಿಯ ಮಾರ್ಗವ ತೋರುತ್ತ ಸಲಹನು ಆದಿರಿ ನೀವು ಭಕ್ತರ ಹೃದಯದಿ ಆದಿರಿ ನೀವು ಭಕ್ತರ ಹೃದಯದಿ ದೇವರ ರೂಪದ ಅವಪಾಜಿಯಾಗಿ ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಭಕ್ತರ ಪೊರೆಯಲು ದೇವಿಯ ವರವ ಪಡೆದು ಹುಟ್ಟಿದ ಅಪ್ಪಾಜಿ ನೀವು ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ. जय श्री माता जय श्री माता Sit straight, take a long breath. ಅದಾಫ್ ಮಾಡಿ. ನಾನು ಓಂಕಾರ ಹೇಳ್ತೀನಿ, ಹೆಸರು ಮೇಲೆ ನೀನು ಹೇಳು. ಓಂ हरिः ओम् असन्मुखाय विद्महे प्रेमरूपाय धीमहि तन्नो प्रचोदयात्। ॐ रुद्राय विद्महे महाशक्तिनेत्राय धीमहि तन्नो श्रीमाता पाहि प्रचोदयात्। गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे
ಪ್ರಾರ್ಥನೆ ಮಾಡು. ನನ್ನ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದಂತೆ ನಡೆಸಿಕೊಡು ಅಂತೇಳಿ. ವಕ್ರತುಂಡ ಮಹಾಕಾಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜಗನ್ಮಾತೆಯ ಸ್ಮರಣೆ ಮಾಡು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯವ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನಿತ್ಯ ವಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಂ ಪ್ರಣತಾಸ್ಮತಾಂ. ಶಾಂತಿ ಶಾಂತಿ ಶಾಂತಿ. ಬಿಂದು ತ್ರಿಕೋಣ ಧೂಳು ಮನ್ಮಸ್ತನಾಗದಶ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂ ಚ ಧರಣಿ ಸದನತ್ರಯಂ ಚ ಶ್ರೀಚಕ್ರರಾಜ ಉದಿತ ಪರದೇವತಾಯ ಶ್ರೀಚಕ್ರರಾಜ ನಿಲಯ ಶ್ರೀಮತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಗುರುಭ್ಯೋ ನಮಃ ಹರಿ ಓಂ. ಅಮೃತಮಸ್ತಾಯ ವಿದ್ಮಹೇ ಮಹಾಶಕ್ತಿರೇಕಾಯ ಧೀಮಹಿ ತನ್ನೋ ಸಂಪಾತಿ ಪ್ರಚೋದಯಾತ್. ಓಂ ಶ್ರೀಮಾತಾ ಅಪ್ಪಾಜಿ ಅಷ್ಟೋತ್ತರ ದಿವ್ಯನಾಮಾವಳಿ. ಓಂ ಶ್ರೀಮಾತಾ ಸ್ವರೂಪಾಯೈ ನಮಃ. ಓಂ ಶ್ರೀಮಾತಾ ನಮಃ. ಓಂ ಪರಮಹಂಸ ಸ್ಥಿತಿ ಪ್ರಜ್ಞಾರೂಪಾಯೈ ನಮಃ. ಓಂ ಶ್ರೀಮಾತಾ
प्रदायकाय नमः। ॐ तेजोमयी मातृरूपायै नमः। ॐ स्मिताननतेजोनिधयै नमः। ॐ विरजानन्दकरकमलसञ्जातायै नमः। ॐ निर्मलप्रज्ञास्वरूपायै नमः। ॐ सच्चारित्रधर्मरक्षकायै नमः। ॐ नित्यासच्चिदानन्दस्वरूपायै नमः। ॐ शान्तप्रभागुणसम्पन्नायै नमः। ॐ अनुग्रहमयी श्रीमात्र्यै नमः। ॐ धर्ममार्गदर्शकायै नमः। ॐ भक्तोद्धारकरुणासागरायै नमः। ॐ भयहर निर्भीतदातृवे नमः। ॐ दीनबन्धुदया सिन्धुवे नमः। ॐ जगन्माता तेजोमयायै नमः। ॐ लीलाप्रकाशदिव्यरूपायै नमः। ॐ योगमार्गनिपुणायै नमः। ॐ श्रद्धाभक्तिपोषकाय नमः। ॐ समदृष्टिदिव्यमूर्तये नमः। ॐ दिव्यचरित्रप्रभाकरायै नमः। ॐ नित्यासत्य परमतत्त्वरूपायै नमः। ॐ महात्मस्वरूपशान्तमूर्तये नमः। ॐ महामायतत्त्वबोधकाय नमः। ॐ सिद्धावस्थित ऋषिस्मृतायै नमः। ॐ सिद्धिपुरुष दिव्यस्वरूपायै नमः। ॐ ज्ञानसागर तपोमूर्तिये नमः। ॐ करुणासिन्धु शरणागतवत्सलायै नमः। ॐ ममतामूर्ति सुस्नेहदातृवे नमः।
ಓಂ ಜನನಿ ಜನಕ ದಿವ್ಯಮೂರ್ತಿಯೇ ನಮಃ. ಓಂ ರೂಪಾತೀತ ಪರಬ್ರಹ್ಮ ಸ್ವರೂಪಾಯ ನಮಃ. ಓಂ ಅಗಣಿತ ಗುಣ ಭೂಷಿತ ಮೂರ್ತಯೇ ನಮಃ. ಓಂ ದಿವ್ಯ ಜ್ಯೋತಿ ಸತ್ಸಂಗಮೂರ್ತಿಯೇ ನಮಃ. ಓಂ ಬ್ರಹ್ಮಾನಂದ ನಿತ್ಯ ವಿದ್ಯಾಯೈ ನಮಃ. ಓಂ ಸಕಲ ದಾರುಣ ದುಃಖ ವಿನಾಶಕಾಯ ನಮಃ. ಓಂ ಸುಪುತ್ರಪ್ರದ ಮಾತೃಮೂರ್ತಿಯೇ ನಮಃ. ಓಂ ನಿತ್ಯಾಭಕ್ತಿ ಚೈತನ್ಯ ಪೋಷಕಾಯ ನಮಃ. ಓಂ ನಿತ್ಯಾನಂದ ಪರಿಪೂರ್ಣಾಯೈ ನಮಃ. ಓಂ ನಿರ್ಮಲ ಚಿತ್ತ ನಿರಂಜನಾಯೈ ನಮಃ. ಓಂ ನಿರ್ವಿಕಲ್ಪ ಪರಮಶಾಂತಾಯೈ ನಮಃ. ಓಂ ಇಂದಿರಾಸುತನಿತಾಯೈ ನಮಃ. ಓಂ ನಾಗರಾಜಪುತ್ರರತ್ನಾಯೈ ನಮಃ. ಓಂ ಭಾಗ್ಯಲಕ್ಷ್ಮೀಪತ್ಯೈ ನಮಃ. ಓಂ ಪರಮಹೃದಯ ಸಂಜೀವಿನ್ಯೈ ನಮಃ. ಓಂ ಪರಮಚೈತನ್ಯ ಪ್ರಬೋಧಿನ್ಯೈ ನಮಃ. ಓಂ ಪ್ರಜ್ಞಾ ಸಿಂಧು ಪರಮಪಿತೃವೇ ನಮಃ. ಓಂ ಪರಮ ಕರ್ಮ ದಾರ್ಶನಿಕಾಯೈ ನಮಃ. ಓಂ ಪರಮ ಸಂಸ್ಕಾರ ಸಾಧಕಾಯೈ ನಮಃ. ಓಂ ಪರಮ ಶಕ್ತಿ ವಿಕಾಸಕಾಯೈ ನಮಃ. ಓಂ ಶ್ರೀ ಶ್ರೀ ಪುಸ್ತಕ ಪ್ರದಾಯಕಾಯೈ ನಮಃ. ಓಂ ಶ್ರೀ ಮಾತಂಗಿ ರಹಸ್ಯ ಮಂತ್ರ ದೀಕ್ಷಿತಾಯೈ ನಮಃ. ಓಂ ಶ್ರೀ ಲಲಿತಾ ಸಹಸ್ರನಾಮ ನೈಜ ಕಲಿಕಾಯೈ ನಮಃ. ಓಂ ಶ್ರೀ ಲಲಿತಾ ಸಹಸ್ರನಾಮ ನೈಜ ಕಲಿಕೆ ಪ್ರದಾಯಕಾಯೈ ನಮಃ. ಪ್ರಜ್ಞಾವಾಹಕಾಯೈ ನಮಃ. ಓಂ ಸುಶೀಲ ಮಾತೃಭಾವವಂತಾಯೈ ನಮಃ. ಓಂ
वामपूज्यायै नमः ॐ चैतन्यायै नमः ॐ स्फूर्तिदायकायै नमः ॐ आनन्दरूपायै नमः ॐ आश्रयदातायै नमः ॐ सद्भक्ति अनुग्रहदातृवे नमः ॐ भक्तिपथ प्रवर्तकायाय नमः ॐ परमशान्तिदातृवे नमः ॐ श्रीचक्रनित्योपासकाय नमः ॐ सदाकालदेवीपूज्यायै नमः ॐ आध्यात्मिकबलवर्धकायै नमः ॐ श्रीमाता अप्पाजिये नमः ॐ श्रीमाता अप्पाजिये नमः ನಮಗಾಗಿ ತಂದಿಹಳು ಪೂಜ್ಯ ಅಪ್ಪಾಜಿಯ ರೂಪದಲ್ಲಿ ಸರ್ವರು ಕೂಡಿ ಸ್ವಾಗತವ ಮಾಡೋಣ ಪೂಜ್ಯ ಅಪ್ಪಾಜಿಗೆ ಭಕ್ತಿಯಲಿ ಜಗದಂಬೆಗೆ ಉಡಿ ತುಂಬಿ ನಮಿಸೋಣ ಪೂಜ್ಯ ಅಪ್ಪಾಜಿಯ ನಲ್ಮೆಯಲಿ ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಪಾದವು ಮಂಗಳಕ್ಕೆ ಮಂಗಳವು ಶ್ರೀಮಾತೆ ಅಪ್ಪಾಜಿ ನಾಮವು ಸದಿ ಕುಳಿತಿಹ ಅಪ್ಪಾಜಿಗೆ ಪಾದಾರ್ಚನೆ ಪುಣ್ಯ ಜಲ ಪ್ರೋಕ್ಷಿಸಿ ಮಂದಹಾಸದಿ ಕುಳಿತಿಹ ಅಪ್ಪಾಜಿಗೆ ಪಾದಾರ್ಚನೆ ಪುಣ್ಯ ಜಲ ಪ್ರೋಕ್ಷಿಸಿ ಮಂಗಳ ದ್ರವ್ಯ ಪುಷ್ಪದಿಂದ ಅರ್ಚಿಸಿ ಪುಣ್ಯ ಪಾದಕ್ಕೆ ಶಿರವಾಗಿ ವಂದಿಸಿ ಗುರುವು ಮಾತೆಯು ನೀವೇನೇ ನಮಗೆ ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಪ್ರೇಮವು ಮಂಗಳಕ್ಕೆ ಮಂಗಳವು ಶ್ರೀಮಾತೆ ಅಪ್ಪಾಜಿ ನಾಮವು ಶ್ರೀಮಾತೆಗೆ ಪಟ್ಟೆ ಸೀರೆ ಹೊದಿಸುತ್ತಾ ರೇಷ್ಮೆ ವಸ್ತ್ರ ಮಡಿಯಲ್ಲಿ ಅರ್ಪಿಸುತ್ತಾ ಶ್ರೀಮಾತೆಗೆ ಪಟ್ಟೆ ಸೀರೆ ಹೊದಿಸುತ್ತಾ ರೇಷ್ಮೆ ವಸ್ತ್ರ ಮಡಿಯಲ್ಲಿ ಅರ್ಪಿಸುತ್ತಾ ಬೆಲ್ಲ ಕೊಬ್ಬರಿ ವಿವಿಧ
ಸೊಗಸೆ ಸಹಿತದಿ ಉಡಿಗಿಟ್ಟು ಜಗದಂಬೆಯ ಅರ್ಚಿಸಿ ಸ್ತುತಿಸುತ್ತಾ ಮನವಿಟ್ಟು ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಧ್ಯಾನವು ಮಂಗಳಕ್ಕೆ ಮಂಗಳವು ಶ್ರೀಮಾತೆ ಅಪ್ಪಾಜಿ ನಾಮವು ಸರ್ವಮಂಗಳೇ ನಮಗಾಗಿ ಬಂದಿರಲು ಪೂಜ್ಯ ಅಪ್ಪಾಜಿಯ ರೂಪದಲ್ಲಿ ಸರ್ವರು ಕೂಡಿ ಸ್ವಾಗತವ ಮಾಡೋಣ ಪೂಜ್ಯ ಅಪ್ಪಾಜಿಗೆ ಭಕ್ತಿಯಲಿ ಜಗದಂಬೆಗೆ ಉಡಿ ತುಂಬಿ ನಮಿಸೋಣ ಪೂಜ್ಯ ಅಪ್ಪಾಜಿಯ ನಲ್ಮೆಯಲಿ ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಪಾದವೋ ಮಂಗಳಕ್ಕೆ ಮಂಗಳವು ಶ್ರೀಮಾತೆ ಅಪ್ಪಾಜಿ ನಾಮವೋ ನಮೋ ಗೌರಿ ಸ್ವಲ್ಪ ಆ ಕಡೆ ನಡೀರಿ. ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ 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 ದೇವ್ರ ಮನೆ ದೀಪ ದೇವ್ರ ಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಶಿವಾಜಿ ಪ್ರಚೋದಯಾತ್. ಓಂ ಸುವರ್ಣವೃತ್ತಿಂ ಕುರು ಮೇ ಗೃಹೇ ಶ್ರೀ ಸುಧಾನ್ಯವೃತ್ತಿಂ ಕುರು ಮೇ ಗೃಹೇ ಶ್ರೀ ಕಲ್ಯಾಣವೃತ್ತಿಂ ಕುರು ಮೇ ಗೃಹೇ ಶ್ರೀ ವಿಭೂತಿವೃತ್ತಿಂ ಕುರು ಮೇ ಗೃಹೇ ಶ್ರೀ सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री अम्मा सुवर्णवृष्टिं कुरु मे गृहे श्री सुधान्यवृद्धिं कुरु मे गृहे श्री कल्याणवृद्धिं कुरु मे गृहे श्री विभूतिवृद्धिं कुरु मे गृहे श्री लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ओम तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु दुर्गा संस्थानಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿರವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಜೈ ಶ್ರೀಮಾತಾ ಜೈ ಜೈ ಶ್ರೀಮಾತಾ ಜೈ ಶ್ರೀಮಾತಾ ಜೈ ಜೈ ಶ್ರೀಮಾತಾ ಜೈ ಶ್ರೀಮಾತಾ ಜೈ ಜೈ ಶ್ರೀಮಾತಾ. ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾತಾ ಜೈ ಜೈ ಶ್ರೀಮಾತಾ ಜೈ ಶ್ರೀಮಾತಾ. ಜೈ ಜೈ ಶ್ರೀಮಾತಾ. ನೀವೇ
ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿವರ್ಯರು ಬಡವ ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿವರ್ಯರು ನಂಬುತ್ತ ನಿಮ್ಮರು ಬಂದ ಬಕುತಗೆ ಸ್ವಲ್ಪ ದಾರಿ ಬಿಡಿ ಎದ್ದ ಬನ್ನಿ ಈ ಕಡೆ ಆಗ್ತಾ ಇದ್ದಾರೆ ಬನ್ರಿ ಈ ಕಡೆ नमो गौरी नारायण श्री दुर्गा माये नमो गौरी नारायण श्री दुर्गा माये निन्नय कृपेयಲ್ಲಿರಲು ತಾಯಿ ಕಾವರಾರು ತಾಯಿ ಬನ್ನಿ ಕೂತ್ಕೊಂಡು नमो गौरी नारायण श्री दुर्गा माये ಬಂದ್ಬಿಡಿ ಈ ಕಡೆ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ಪಾಪ ಇತ್ತು ತಾಯಿ 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 ಪ್ರೇಯರ್ ಮಾಡಮ್ಮ ಪ್ರೇಯರ್ ತಾಯಿ ತಾಯಿ अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात् ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिरुद्धिं
धान्यवृद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ओं तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ನೆಟ್ಟಿ ಕೂತ್ಕೊ, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ನಿಧಾನಕ್ಕೆ ಒಂದೆರಡು ಸರಿ ಉಸಿರಾಡು. ನಾನು ಓಂಕಾರ ಹೇಳಿ ನಿಲ್ಸಿದ ಮೇಲೆ ನೀನು ಹೇಳು. ಓಂ नमः. हरिः ओं. हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्. ॐ अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्. ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते. सृष्टिस्थितिविनाशानां शक्तिभूते सनातनी गुणाश्रये गुणमये नारायणि नमोऽस्तुते. शरणागतदीनार्था परित्राणपरायणे सर्वस्यार्तिहरे देवी नारायणि नमोऽस्तुते. सर्वस्वरूपे सर्वेशे सर्वशक्तिसमन्विते भयेभ्यस्त्राहि नो देवी दुर्गे देवी नमोऽस्तुते. या देवी सर्वभूतेषु मातृरूपेण संस्थिता नमस्तस्यै 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 नमो नमः. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः. या देवी सर्वभूतेषु शान्तिरूपेण संस्थिता नमस्तस्यै नमस्तस्यै नमस्तस्यै
ನಮಃ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾ ಓಂ ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮಾ ಮನ್ವಸ್ತ್ರನಾಗದಳ ಷೋಡಶಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯಾಃ ಶ್ರೀಚಕ್ರರಾಜನಿಲಯ ಶ್ರೀಮತ್ತ್ರಿಪುರಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯರೂಪಿಣಿ ಲಲಿತಾಂಬಿಕಾ. ನಾವೆಲ್ಲ ಭೂಮಿಗೆ ಬಂದಿದ್ದೀವಿ. ಆದರೆ ಯಾರೂ ನಾವೇನು ಅರ್ಜಿ ಹಾಕ್ಕೊಂಡಿರಲಿಲ್ಲ ನಾವು ಮನುಷ್ಯರಾಗಿ ಹುಟ್ಟಬೇಕು ಅಂತೇಳಿ. ಅದು ಜಗನ್ಮಾತೆಯ ಕೃಪೆ, ಮನುಷ್ಯ ಜನ್ಮ ದೊರೆತಿದೆ. ಭಗವಂತ ನಮ್ಮನ್ನ ಭೂಮಿಗೆ ಕಳಿಸುವಾಗ ಹಾಗೆ ಕಳಿಸ್ಲಿಲ್ಲ, ಒಂದು ಲಗೇಜ್ ಕೊಟ್ಟು ಕಳಿಸಿದ್ದಾನೆ. ಏನದು ಏನದು ಪ್ರಾರಬ್ಧ ಕರ್ಮ, ಪ್ರಾಚೀನ ಕರ್ಮ. ವೇದಾಂತದಲ್ಲಿ ಅದನ್ನು ವಾಸನೆ ಅಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ಪ್ರಿಮಿಟಿವ್ ಅಂತ ಕರೀತಾರೆ. ಅದಕ್ಕೆ ತಕ್ಕಾಗಿ ಇಲ್ಲಿ ನಮ್ಮ ಜೀವನ ನಡೀತಾ ಇರುತ್ತೆ. ನಮ್ಮ ಪ್ರಾರಬ್ಧ ಕರ್ಮ ಏನಿರುತ್ತೆ ಅದಕ್ಕೆ ತಕ್ಕಾಗೆ ಇಲ್ಲಿ ಜೀವನ. ಅದಕ್ಕೆ ಒಂದೇ ಸಮಯದಲ್ಲಿ ಹುಟ್ಟಿದ 2 ಮಕ್ಕಳು ಕೂಡ ಒಂದೇ ಥರ ಇರಲ್ಲ, ಹಾಗೆ ನಡೀತಾ ಹೋಗ್ತಾ ಇರುತ್ತೆ. ಯಾತಕ್ಕೆ ಭಗವಂತ ಅದನ್ನು ಕೊಟ್ಟು ಕಳಿಸ್ತಾನೆ ಅಂದರೆ, ಈ ಪ್ರಾರಬ್ಧವನ್ನೆಲ್ಲ ಕೊಡು ಬಿಟ್ಟು ಬಾ ಅಂದರೆ ಕಳ್ಕೊಂಡು ಬಾ ಅಂತ ಕಳಿಸ್ತಾನೆ. ಯಾವಾಗ ನಾವು ಪ್ರಾರಬ್ಧವನ್ನು ಕಳ್ಕೋತೀವಿ ಅದನ್ನೇ ಮೋಕ್ಷ ಅಂತ ಕರೆಯೋದು. ಆಮೇಲೆ ಮತ್ತೆ ಹುಟ್ಟು ಸಾವಿನಿಂದ ಇರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಇರಲ್ಲ. ಎಲ್ಲಿವರೆಗೆ ಈ ಪ್ರಾರಬ್ಧ ಕರ್ಮ ಇರುತ್ತೆ ಅಲ್ಲಿವರೆಗೂ ಹುಟ್ಟು ಸಾವು ಎರಡೂ ಇರುತ್ತೆ. ಅದು ಮತ್ತೆ ಮನುಷ್ಯರಾಗೆ ಹುಡ್ತೀವಿ ಅಂತೇನೋ ಗ್ಯಾರಂಟಿ ಇಲ್ಲ. ಏನು ಬೇಕಾದ್ರೂ ಆಗ್ಬೋದು, ಒಂದು ಕ್ರಿಮಿಯೋ ಕೀಟವೋ ಒಂದು ನಾಯಿಯೋ ಹೊಂದಿಯೋ ಏನು ಬೇಕಾದರೂ ಆಗ್ಬೋದು. ಆದರೆ ಮನುಷ್ಯರಾಗೆ ಹುಡ್ತೀವಿ ಅಂತ ಆಗಬೇಕು. ಆದರೆ ಮನುಷ್ಯ ಜೀವನದಲ್ಲಿ ಮಾತ್ರವೇ ಆ ಪ್ರಾರಬ್ಧವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಅದಕ್ಕನುಗುಣವಾಗಿ ನಡೀತಾ ಇರುತ್ತೆ. ಅದಕ್ಕೆ ನಾವು ಯಾರನ್ನು ಬೈಯಕ್ಕೆ ಹೋಗಬಾರ್ದು. ಅಯ್ಯೋ ಇವನೇ ನನಗೆ ಗಂಡನಾಗಿ ಸಿಗಬೇಕಾಗಿತ್ತ, ಎಂತೆಂಥ ಒಳ್ಳೆ ಹುಡುಗರು ಬಂದರು, ಅವರನ್ನೆಲ್ಲ ಬಿಟ್ಟು ನಮ್ಮಪ್ಪ ಇವನಿಗೆ ಗಂಟು ಹಾಕ್ಬಿಟ್ಟ ಅಂತ ಅಂದ್ಕೊಡೋ ಹಾಗಿಲ್ಲ. ಯಾಕೆಂದರೆ ಗಂಟು ಹಾಕಿದ್ದು ನಿಮ್ಮಪ್ಪ ಅಲ್ಲ, ಅವರಪ್ಪ ಭಗವಂತನೂ ಅಲ್ಲ, ಗಂಟು ಹಾಕಿದ್ದು ನಿನ್ನ ಪ್ರಾರಬ್ಧ. ಅಯ್ಯೋ ಇಂಥ ಹೆಂಡತಿ ಸಿಕ್ಬಿಟ್ಲ ನನಗೆ, ಅನುಮಾನ ಪಟ್ಟು ಸಾಯ್ತಾಳೆ. ಕಾಲೇಜಲ್ಲಿದ್ದಾಗ ಎಷ್ಟು ಚೆನ್ನಾಗಿರೋ ಹುಡುಗಿರಿದ್ರು, ಎಲ್ಲ ಬಿಟ್ಟು ಇವನು ಕಟ್ಕೊಂಬಿಟ್ನಲ್ಲ ಅಂತ ಅನ್ಕೋಬೇಡ. ಕಟ್ಕೊಂಡಿದ್ದು ನೀನಲ್ಲ, ಗಂಟು ಹಾಕಿದ್ದು ನಿನ್ನ ಪ್ರಾರಬ್ಧ ಕರ್ಮ. ಅಯ್ಯೋ ಇಂಥ ಮಗ ಹುಟ್ಬಿಟ್ನ, ಇಂಥ ಮಗ ಹುಟ್ಟದೇ ಇದ್ದಿದ್ರೂ ಆಗಿತ್ತು ಅಂತ ಅನ್ಕೋಬೇಡ. ಯಾಕೆಂದರೆ ನೀನು ಅನ್ಕೊಂಡಿದೀಯ ಅವನ ಜನ್ಮಕ್ಕೆ ನೀನು ಕಾರಣ ಅಂತ. ಆದರೆ ಅವನು ಇಲ್ಲಿ ಬಂದಿರೋದು ಅವನ ಪ್ರಾರಬ್ಧ ಕರ್ಮ, ಮತ್ತು ಅದನ್ನು ಅನುಭವಿಸೋದು ನಿನ್ನ ಪ್ರಾರಬ್ಧ ಕರ್ಮ. ಎಲ್ಲ ಸೇರಿಕೊಂಡು ಅದು ಮಾಡ್ತಾ ಇರುತ್ತೆ. ಯಾರು ಗಂಡ ಆಗಬೇಕು, ಯಾರು ಹೆಂಡತಿ ಆಗಬೇಕು, ಯಾರು ಮಕ್ಕಳಾಗಬೇಕು, ಯಾರು ಅಣ್ಣ ಆಗಬೇಕು, ಯಾರು ತಮ್ಮ ಆಗಬೇಕು, ಎಲ್ಲವೂ ಒಂದು ನಿಶ್ಚಿತವಾದ ನಿಯಮದ ರೂಪದಲ್ಲಿ ಅದು ತಾನಾಗಿ ಹೆಣೆದು ಬಿಟ್ಟಿರುತ್ತೆ. ಹಾಗಾಗಿ ಇಲ್ಲಿಯ ಜೀವನ ಎಲ್ಲ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದು ನಮಗೆ ಎಲ್ಲಿ ಗೊತ್ತಾಗತ್ತೆ ಅಂತಂದರೆ, ನೀನು ನಿನ್ನ ಹುಟ್ಟಿದ ಜಾತಕವನ್ನು ತೋರಿಸು, ಜನ್ಮ ಜಾತಕವನ್ನು. ಅದರಲ್ಲಿ ಹೇಳ್ತಾರೆ
ರಾಹು ದೋಷ ಇದೆ, ಕೇತು ದೋಷ ಇದೆ, ಪಿತೃದೋಷ ಇದೆ, ಸ್ತ್ರೀ ದೋಷ ಇದೆ, ನಾಗದೋಷ ಇದೆ ಅಂತ. ಇದೆಲ್ಲ ನಿಜನ ಸುಳ್ಳ ಅಂದ್ರೆ ಇದೆಲ್ಲ ನಿಜ. ಇದು ಏನು ತೋರಿಸುತ್ತೆ ಅಂದ್ರೆ ನಿನ್ನ ಪ್ರಾರಬ್ಧದಲ್ಲಿ ಏನಿದೆ ಅನ್ನೋದನ್ನ ಅದು ತೋರಿಸ್ತಾ ಇರುತ್ತೆ ಅಷ್ಟೇ. ಇಟ್ಸ್ ಎನ್ ಇಂಡಿಕೇಟರ್. ಇಂಗ್ಲಿಷ್ನಲ್ಲಿ ಅದನ್ನ ಇಂಡಿಕೇಟರ್ ಇಂಡಿಕೇಟ್ಸ್ ನಿನ್ನ ಜಾತಕ. ಇಟ್ ಇಂಡಿಕೇಟ್ಸ್ ವಾಟ್ ಈಸ್ ದೇರ್ ಇನ್ ಯುವರ್ ಪ್ರಾರಬ್ಧ. ಅದಕ್ಕೆ ಅನುಗುಣವಾಗಿ ಇಲ್ಲಿ ನಮ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಇದನ್ನ ಈ ಜಾತಕದಲ್ಲಿ ನಮ್ಗೇನೋ ದೋಷ ಇರುತ್ತೆ. ದೋಷಗಳಿದ್ದಾಗ ಏನಾಗುತ್ತೆ ಅಂದ್ರೆ ನಾವು ಏನೆಲ್ಲ ಪ್ರಯತ್ನ ಮಾಡ್ತಿರ್ತೀವಿ ಅದ್ರ ಕೈ ಹತ್ತಲ್ಲ. ಎಲ್ಲ ಮಾಡ್ತಿರ್ತೀವಿ ಅದ್ರ ಕೈ ಹತ್ತಲ್ಲ. ಹೇಳ್ತಾ ಇರ್ತಾರೆ, ಅಪ್ಪಾಜಿ ನಮ್ಮ ಅಂಗಡಿಲಿ ಪಕ್ಕದ ಅಂಗಡಿಯವ್ರಿಗಿಂತ 1 hour ಮುಂಚೆ ಅಂಗಡಿ ತೆಗಿತೀನಿ, ಅವ್ರು ಕ್ಲೋಸ್ ಮಾಡಿದ್ಮೇಲೆ 1 hour ಮೇಲೆ ಕ್ಲೋಸ್ ಮಾಡ್ತೀನಿ, ಅವ್ರಿಗಿಂತ 50 ಪೈಸೆ ಕಡಿಮೆ ಕೊಡ್ತೀನಿ, ಆದರೂ ನಮ್ಮ ಅಂಗಡಿಗೆ ಜನವೇ ಬರಲ್ಲ. ಪಕ್ಕದ ಅಂಗಡಿಗೆ ಜನ ತುಂಬಿರ್ತಾರೆ. ನೂರಾರು ಈ ಥರ ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಪ್ರಾರಬ್ಧ ಹೇಗೆ ವರ್ಕ್ ಆಗ್ತಿರತ್ತೆ ಅಂತ ಕೆಲವು ಸಮಯ ನಾವು ಟಿವಿಲೂ ನೋಡ್ಬೋದು. ಒಂದು 4-5 ವರ್ಷದ ಒಂದು ಹೆಣ್ಣು ಮಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ ಅಂದರೆ 20 ವರ್ಷ ಅದರಲ್ಲೇ ಪರಿಣಿತಿ ಪಡೆದವರು ಹಾಗೆ ಮಾಡೋಕ್ಕಲ್ಲ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ನೋಡ್ತಿದ್ದವ್ರು ಏನಂತಾರೆ, ಎಲ್ಲ ಪೂರ್ವ ಜನ್ಮದ್ದು ಕಣ್ರಿ ಪಡ್ಕೊಂಬಂದಿರೋದು ಅಂತಾರೆ. ಅದೇ ಸತ್ಯ. ಹೌದು, ಪ್ರತಿಯೊಂದು ಅಷ್ಟೇ. ಪ್ರಾರಬ್ಧ ಅಂದರೆ ಬರೀ ಕೆಟ್ಟದಲ್ಲ, ಅದರಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ, ನೋವು ಇದೆ, ನಲಿವು ಇದೆ, ಸುಖವೂ ಇದೆ, ದುಃಖವೂ ಇದೆ. ಆದರೆ ಇದನ್ನ ಅನುಭವಿಸುವುದು ಬಹಳ ಕಷ್ಟದ ಕೆಲಸ. ಹಾಗಾದ್ರೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಋಷಿ ಮುನಿಗಳು ಅನಾದಿ ಕಾಲದಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಬಂದರು. ಹೇಗೆ ಇದರಿಂದ ಈ ದೋಷಗಳೇನಿದೆ ಇದರಿಂದ ಪರಿಹಾರ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಬಂದರು. ಇದನ್ನ ಈ ದೋಷಗಳೇನಿದೆ ನಾನು ಹೇಳಿದ್ನಲ್ಲ, ರಾಹು ದೋಷ, ಕೇತು ದೋಷ, ಕುಜ ದೋಷ, ಪಿತೃದೋಷ, ಸ್ತ್ರೀದೋಷ, ನಾಗದೋಷ, ಏನೇನೆಲ್ಲ ಇದೆ, ಇದನ್ನ ಯಾವುದೇ ಹವನ ಹೋಮ ಪೂಜೆ ಮಾಡಿ ಅಥವಾ ಶಾಂತಿ ಮಾಡಿ ಕಳ್ಕೊಳ್ಳಕ್ಕಾಗಲ್ಲ. ಇದು ನಮ್ಮ ಋಷಿ ಮುನಿಗಳು ಕಂಡುಕೊಂಡಂಥ ಸತ್ಯ. ಹಾಗಾದ್ರೆ ಇದಕ್ಕೆ ಏನು ಮಾಡಬೇಕು ಅಂತ ನೂರಾರು ವರ್ಷಗಳ ಕಾಲ ಅದನ್ನ ಕುರಿತು ತಪಸ್ಸು ಮಾಡ್ತಾ ಇದ್ರು. ಆಗ ಅವರಿಗೆ ಗೊತ್ತಾಯ್ತು ಈ ಯಾವುದೇ ದೋಷಗಳನ್ನ ಹಾಗೆ ಕಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ದೋಷಕ್ಕೆ ಕಾರಣ ಯಾವುದು? ಪ್ರಾರಬ್ಧ. ಹಾಗಾದ್ರೆ ಪ್ರಾರಬ್ಧನೇ ಕಡಿಮೆ ಮಾಡಿಬಿಟ್ರೆ ಅಂತ ಯೋಚನೆ ಮಾಡಿದ್ರು. ಹಾಗಾಗಿ ಪ್ರಾರಬ್ಧವನ್ನ ಕಡಿಮೆ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಅವರ ಶಕ್ತಿ ಎಷ್ಟಿತ್ತು ಅಂದ್ರೆ ಸಣ್ಣ ಸಣ್ಣ ಅಕ್ಷರಗಳಿಗೆ ಶಕ್ತಿಯನ್ನು ತುಂಬ್ತಾ ಇದ್ರು. ಅದನ್ನ ನಾವು ಬೀಜಾಕ್ಷರಗಳು ಅಂತ ಕರೀತೀವಿ. ಋಷಿ ಮುನಿಗಳು ಸಣ್ಣ ಸಣ್ಣ ಅಕ್ಷರಗಳಿಗೆ ಶಕ್ತಿಯನ್ನು ತುಂಬಿದ್ದಾರೆ. ಅದನ್ನ ಏನಂತ ಕರಿತೀವಿ? ಬೀಜಾಕ್ಷರಗಳು. ಬೇರೆ ಬೇರೆ ಬೇಕಾದಷ್ಟು ಬೀಜಾಕ್ಷರ ಇದೆ. ಓಂ, ಐಂ, ಹ್ರೀಂ, ಕ್ಲೀಂ, ಶ್ರೀಂ, ಸೌಹು, ಹೀಗೆ ಬೇಕಾದಷ್ಟು ಬರ್ತಾ ಹೋಗುತ್ತೆ. ಇವೆಲ್ಲ ಬರೀ ಅಕ್ಷರಗಳಲ್ಲ, ದೇ ಆರ್ ದ ಪವರ್ ಪ್ಯಾಕೆಟ್ಸ್. ಅವುಗಳಲ್ಲಿ ಆ ಅಗಾಧವಾದ ಶಕ್ತಿಯನ್ನು ತುಂಬಿಟ್ಟಿದ್ದಾರೆ. ಈ ನಮ್ಮ ಪ್ರಾರಬ್ಧವನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ನಮಗೆ ಕೊಟ್ಟಿರುವ ಬೀಜಾಕ್ಷರ ಹ್ರೀಂ, HREEM, ಹ್ರೀಂ. ಹಾಗುಣಿಸು ಹಿ ದೀರ್ಘ 0 ರಾವತ್ತು. ಹ್ರೀಂ ಅನ್ನೋದೇ ಬೀಜಾಕ್ಷರ. ಗೃಹಸ್ಥರಿಗೆ, ನಿಮ್ಮಂತಹ ಗೃಹಸ್ಥರಿಗೆ ನಮ್ಮ ಕಷ್ಟವನ್ನ ಕಳ್ಕೋಬೇಕಾರೆ, ನಮ್ಮ ಪ್ರಾರಬ್ಧ ಕಡಿಮೆ ಮಾಡ್ಕೋಬೇಕಾರೆ, ನಮ್ಮ ದುಃಖವನ್ನ ಕಡಿಮೆ ಮಾಡ್ಕೋಬೇಕಾದ್ರೆ, ನಮ್ಮ ನಿರಾಸೆ ವ್ಯಥೆಯನ್ನ ಕಡಿಮೆ ಮಾಡ್ಕೋಬೇಕಾದ್ರೆ, ನಮ್ಮ ಅನಾರೋಗ್ಯವನ್ನ ಕಳ್ಕೋಬೇಕಾದ್ರೆ ಮತ್ತು ನಮ್ಮ ಕೋರಿಕೆಯನ್ನು ಈಡೇರಿಸ್ಕೋಬೇಕಾದ್ರೆ ನಮಗೆ ಕೊಟ್ಟಿರುವ ಬೀಜಾಕ್ಷರ ಹ್ರೀಂ, HREEM, ಹ್ರೀಂ. ಹಾಗುಣಿಸು ಹಿ ದೀರ್ಘ 0 ರಾವತ್ತು. ಹ್ರೀಂ ಅನ್ನು ಬೀಜಾಕ್ಷರ. ಇದಕ್ಕೆ ಅಷ್ಟು ಭವ್ಯವಾದಂಥ ಶಕ್ತಿ ಇದೆ ಆ ಬೀಜಾಕ್ಷರಕ್ಕೆ. ಆದ್ರೆ ಬರೀ ಹ್ರೀಂ ಅಂತ ಹೇಳೋದು ಕಷ್ಟ. ಅದಕ್ಕೆ ಋಷಿ ಮುನಿಗಳು ಏನ್ ಮಾಡಿದ್ರು, ಈ ಕಡೆ ಓಂ ಅಂತ ಬರೆದ್ರು, ಈ ಕಡೆಗೆ ಪರಾಶಕ್ತಿಯೈ ನಮಃ ಅಂತ ಬರೆದ್ರು, ಒಂದು ಮಂತ್ರ ಅಂತ ಮಾಡಿದ್ರು. ಅದೇ ಓಂ ಹ್ರೀಂ ಪರಾಶಕ್ತಿಯೈ ನಮಃ.
ಆದರೆ ಇದರಲ್ಲಿ ನಿಜವಾದ ಪವರ್ ಪ್ಯಾಕೆಟ್ ಯಾವುದು? ಹ್ರೀಂ ಅನ್ನುವ ಬೀಜಾಕ್ಷರ. ಈ ಬೀಜಾಕ್ಷರದಲ್ಲಿರುವ ಶಕ್ತಿ ನಮಗೆ ಬಂದು ನಮ್ಮ ಪ್ರಾರಬ್ಧ ಕಡಿಮೆ ಆಗಬೇಕಾದ್ರೆ ಅದನ್ನ ಸ್ವರಬದ್ಧವಾಗಿ ಹೇಳಬೇಕು. ಸ್ವರಬದ್ಧವಾಗಿ ಹೇಳಿದ್ರೆ ಮಾತ್ರವೇ ಅದರ ಶಕ್ತಿ ಹೊರಹೊಮ್ಮುತ್ತೆ. ಸುಮ್ಮನೆ ಕೂತ್ಕೊಂಡು ಓಂ ಹ್ರೀಂ ಪರಾಶಕ್ತಿ ನಮಃ, ಓಂ ಹ್ರೀಂ ಪರಾಶಕ್ತಿ ನಮಃ ಅಂದ್ರೆ ಆಗಲ್ಲ, ಅದು ಬರೀ ಜಪ ಆಗತ್ತೆ ಅಷ್ಟೇ. ಓಂ ಹ್ರೀಂ ಪರಾಶಕ್ತಿಯೈ ನಮಃ, ಓಂ ಹ್ರೀಂ ಪರಾಶಕ್ತಿಯೈ ನಮಃ. ಹೇಳಿ ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಓಂ ಹ್ರೀಂ ಪರಾಶಕ್ತಿಯೈ ನಮಃ. ಓಂ ಹ್ರೀಂ ಓಂ ಹ್ರೀಂ ಪರಾಶಕ್ತಿಯೈ ನಮಃ. ಹೀಗೆ ಸ್ವರಬದ್ಧವಾಗಿ ಹೇಳ್ತಾ ಹೋದ್ರೆ ಏನಾಗತ್ತೆ, ಆ ಪ್ರಾರಬ್ಧ ತಾನೇ ತಾನಾಗಿ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಪ್ರಾರಬ್ಧ ಕಡಿಮೆ ಆಗತ್ತೆ ಅದು ದೋಷಗಳು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ದೋಷಗಳು ಕಡಿಮೆ ಆಗ್ತಾ ಬರುತ್ತೆ ನೀನು ಅನ್ಕೊಂಡಿದ್ದು ಆಗ್ತಾ ಬರುತ್ತೆ. ನೀನು ಅನ್ಕೊಂಡಿದ್ದು ಆಗ್ತಾ ಬಂದಾಗ ಏನಾಗತ್ತೆ, ಅಪ್ಪಾಜಿ ಕುತ್ತಿಗೆ ದಪ್ಪ ದಪ್ಪ ಹಾರ ಬೀಳ್ತಾ ಇರುತ್ತೆ. ನೀನು ಅನ್ಕೋತಿದ್ದೆ ಅಪ್ಪಾಜಿ ಏನೋ ಮಾಡ್ತಿದ್ದಾರೆ ಅಂದರೆ ನಿನ್ ಕೈಲೇ ಮಾಡಿಸ್ತಾ ಇರೋದು ನಾನು. 3 ತಿಂಗಳು ಈ ಸಿದ್ಧಿ ಮಂತ್ರ ಇದು ನೀನು ಮಾಡ್ತಾ ಹೋಗು. ಇದಕ್ಕೆ ಯಾವ ಮಡಿ ಮೈಲಿಗೆಗಳು, ಯಾವ ನಿಯಮಗಳು ಇಲ್ಲ. ಕೂತಾಗ, ನಿಂತಾಗ, ಮಲಗಿದಾಗ, ಓಡಾಡುವಾಗ, ಚಪ್ಪಲಿ ಹಾಕೊಂಡು ವಾಕಿಂಗ್ ಹೋಗುವಾಗ್ಲೂ ಮನಸ್ಸಿನಲ್ಲಿ ಬೇಕಾದ್ರೂ ಹೇಳ್ಕೋಬಹುದು, ಬಾಯಿ ಬಿಟ್ಟು ಬೇಕಾದ್ರೂ ಹೇಳ್ಬೋದು, ಆದರೆ ಸ್ವರಬದ್ಧವಾಗಿ ಹೇಳಬೇಕು. ಇದನ್ನು 3 ತಿಂಗಳು ಮಾಡಿ ನೋಡು, ಯಾಕಾಗಲ್ಲ. ಲಕ್ಷಾಂತರ ಜನರ ಜೀವನದಲ್ಲಿ ಹೊಸತನವನ್ನು ಕಳೆದು ಅವರಲ್ಲಿ ಇರುವ ಪ್ರಾರಬ್ಧವನ್ನು ಕಳೆದು ಏನೆಲ್ಲ ಆಗೋಗ್ತಾ ಇದೆ. ಲಕ್ಷಾಂತರ, ಒಬ್ಬರು ಇಬ್ಬರು ಅಲ್ಲ, ಲಕ್ಷಾಂತರ ಜನರ ಜೀವನದಲ್ಲಿ ಅದು ನಡೆದು ಹೋಗ್ತಿದೆ. ಹಾಗಾಗಿ ಕಳೆದ 5 ವರ್ಷಗಳಲ್ಲಿ ನಾವು ಒಂದು ಗುರಿಯನ್ನಿಟ್ಟು ಹೊರಟ್ವಿ. ಏನು ಗುರಿ? ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಗಾಡ್ ಇಸ್ ನಾಟ್ ಜಸ್ಟ್ ಎನ್ ಐಡಲ್ ಆಫ್ ವರ್ಷಿಪ್, ಇಟ್ಸ್ ಎ ರೆಸ್ಪಾಂಡಿಂಗ್ ಎಂಟಿಟಿ. ದಿನಾ ಬೆಳಗಾಗಿದ್ದು ಪೂಜೆ ಪುನಸ್ಕಾರ, ಕುಂಕುಮಾರ್ಚನೆ, ಮಂಗಳಾರತಿ, ನೈವೇದ್ಯ ಎಲ್ಲ ಮಾಡ್ತಿದ್ದೀವಿ. ಮಾಡಬೇಕು, ಮಾಡಬಾರ್ದಲ್ಲ, ತಪ್ಪಲ್ಲ, ಮಾಡಲೇಬೇಕು, ನಾನು ಮಾಡ್ತೀನಿ. ಆದರೆ ಭಗವಂತ ಅಷ್ಟಕ್ಕೆ ಸೀಮಿತನಾ? ಹಾಗಾದರೆ ನಮ್ಮ ಜೀವನಕ್ಕೂ ಆ ಜಗನ್ಮಾತೆಗೂ ಸಂಬಂಧವೇ ಇಲ್ವಾ? ನಾನು ಯಾರನ್ನ ಅಮ್ಮ ಅಂತ ಕರಿತೀನಿ, ಅವಳಿಗೆ ನನ್ನ ಕಣ್ಣೀರು ಕಾಣಲ್ವಾ? ನನ್ನ ನೋವು ಅವಳಿಗೆ ಗೊತ್ತಾಗಲ್ವಾ? ನನ್ನ ವ್ಯಥೆ ಅವಳಿಗೆ ತಿಳಿಯಲ್ವಾ? ಎಲ್ಲೋ ಮುಖ ತಿರುಗಿಸ್ಕೊಂಡು ನಿಂತುಬಿಟ್ಟಿರ್ತಾಳ. ಹಾಗಾದ್ರೆ ಅಂಥೋಳು ನನಗೆ ಅಮ್ಮ ಆಗಕ್ಕೆ ಸಾಧ್ಯವಾ? ಅಮ್ಮ ಅಂದವರು ಮಗುವಿನ ಕಷ್ಟವನ್ನು ಕೇಳಬೇಕಲ್ವಾ? ಕಣ್ಣೀರು ಒರೆಸ್ಬೇಕಲ್ವಾ? ಇದು ನಿಜನಾ ಅಂತ ಕಳೆದ 5 ವರ್ಷದಿಂದ ಹೊರಟಿದ್ದು. ಭಗವಂತ ಇದನ್ನು ನಮಗೆ ಕೊಟ್ಟರು ರಾಮಕೃಷ್ಣ ಪರಮಹಂಸರು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದ ದಕ್ಷಿಣೇಶ್ವರದ ಕಾಳಿ ದೇವಾಲಯದಲ್ಲಿ ಕಾಳಿಯನ್ನು ಪೂಜೆ ಮಾಡ್ತಾ ಅವರಿಗನ್ನಿಸ್ತು, ನಾ ಪೂಜೆ ಮಾಡ್ತಿದ್ದೀನಲ್ಲ, ಈ ಕಾಳಿ ಯಾರು? ಇವಳು ಬರೀ ಒಂದು ವಿಗ್ರಹನ ಅಥವಾ ಒಂದು ಚೈತನ್ಯವ? ಇವಳು ಬರೀ ವಿಗ್ರಹನೇ ಆದ್ರೆ ನಾನು ಯಾಕೆ ಇವಳು ಪೂಜೆ ಮಾಡಬೇಕು? ಈ ಒಂದು ಪ್ರಶ್ನೆ ಪೂಜಾರಿ ರಾಮಕೃಷ್ಣ ಪರಮಹಂಸರನ್ನ ಮಾಡಿದ್ದೀರನೆಯ ಜಗತ್ತಿಗೆ ತೋರಿಸ್ಕೊಟ್ರು. ಜಗನ್ಮಾತೆಯನ್ನು ನಾವು ಅಮ್ಮ ಅಂತ ಕರಿತೀವಲ್ಲ, ಅವಳು ನಮಗೆ ಸ್ಪಂದಿಸ್ತಾಳೆ, ನಮ್ಮ ಕಣ್ಣೀರನ್ನ ಒರೆಸ್ತಾಳೆ, ನಮ್ಮ ಹತ್ರ ಬರ್ತಾಳೆ. ಇದನ್ನ ನಾವು ಕಳೆದ 5 ವರ್ಷದಿಂದ ಹುಡಿಕೊಂಡು ಹೊರಟ್ವಿ. ಆದರೆ
ಲಕ್ಷಾಂತರ ಜನರ ಜೀವನದಲ್ಲಿ ಇದನ್ನು ನೋಡ್ತಾ ಬಂದ್ವಿ. ಯಾರಿಗೆ 4th ಸ್ಟೇಜ್ ಕ್ಯಾನ್ಸರ್ ಆಗಿದೆ, ಇನ್ನು ಅವ್ರು ಬದುಕುವುದೇ ಇಲ್ಲ ಅಂತ ಹೇಳಿದ್ರು, ಒಬ್ರಲ್ಲ ಇಬ್ರಲ್ಲ ನೂರಾರು ಜನ ಸತ್ಸಂಗಗಳಿಗೆ ಬಂದು ಆಶೀರ್ವಾದ ತಗೊಂಡು ಹೋದ್ಮೇಲೆ ಬರೀ ಕ್ಯಾನ್ಸರಿಂದ ವಾಪಸ್ ಬಂದಿದ್ದಾರೆ. ಎಲ್ಲ ಡಾಕ್ಟರ್ ಅವರಿಗೆ ಘೋಷಣೆ ಮಾಡಿ ಹೇಳ್ತಿದೆ, ಇವರಿಗೆ ಕ್ಯಾನ್ಸರಿನ ಯಾವ ಸಿಂಪ್ಟಮ್ಸ್ ಕೂಡ ಇಲ್ಲ ಅಂತ ಹೇಳಿ ಘೋಷಣೆ ಮಾಡ್ತಾರೆ. MRI ಸ್ಕ್ಯಾನ್ ಎಲ್ಲ ಮಾಡಿಸಿ, ಮಕ್ಕಳಿಲ್ಲ ಅಂತ ಬರ್ತಾರೆ. ಇತ್ತೀಚೆಗೆ ಕಳೆದ 1 ವರ್ಷದ ಹಿಂದೆ ಅದು ರೆಕಾರ್ಡ್ ಇದ್ದಿದ್ದು 25 ವರ್ಷ, ಈಗ ಅದು 32 ವರ್ಷ. ಆಕೆ ಸುನೀತಾ ಅಂತ ಹೇಳಿ, ಆಕೆ ಮದುವೆಯಾಗಿ 32 ವರ್ಷ ಆಗಿದೆ. ಎಲ್ಲ IVFಗಳು IOUಗಳು ಎಲ್ಲ ದೇವರು ದಿಂಡ್ರು ಎಲ್ಲ ಆಸ್ಪತ್ರೆಗಳೆಲ್ಲ ಶುರು ಮಾಡಿ ಆಗಲೇ ಅವಳಿಗೆ 50 ವರ್ಷ. ಇನ್ನೇನು ಮುಟ್ಟು ನಿಂತು ಹೋಗ್ಬಿಡ್ಬೇಕು, ತೀರ್ಮಾನ ಆಗೋಗಿದೆ, ಇನ್ನು ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಪ್ಪಾಜಿ ಹತ್ರಕ್ಕೆ ಬಂದ್ಲು, ನಮಸ್ಕಾರ ಮಾಡಿ ಹೇಳೋದು, ಅಪ್ಪ ಒಂದು ಮಗು ದತ್ತು ತಗೋತೀನಿ ಆಶೀರ್ವಾದನ. ಅಪ್ಪಾಜಿ ಒಂದು ಮಾತು ಹೇಳಿದ್ರು, ಏನೇನೋ ಯೋಚನೆ ಮಾಡ್ಬೇಡ, ಹೋಗಿ ಸುಮ್ಮನೆ ಅಷ್ಟೇ ಹೇಳಿ ಕಳಿಸ್ಬಿಟ್ರು. ಹೋದ್ ಕಳಿಸಿದ್ರೆ ಅದೇ ತಿಂಗಳು ಅವಳು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾಳೆ. ಮತ್ತೆ ಅವಳಿಗೆ ಈಗ ಗಂಡು ಮಗು ಹುಟ್ಟಿದೆ. ನಾ ಗದಗಲ್ಲಿದ್ದಾಗ ಅವಳೊಂದು ಮಾತಾಡಿಸಿ ಹೇಳಿದ್ದೆ, ಅವಳಿಗೆ ಈಗ 2 ತಿಂಗಳ ಹಿಂದೆ ಅವಳಿಗೆ ಗಂಡು ಮಗು ಆಯಿತು. ನೂರಾರಲ್ಲ, ಸಾವಿರಾರಲ್ಲ, ಲಕ್ಷಾಂತರ ಈ ಘಟನೆಗಳು ಏನನ್ನ ತೋರಿಸುತ್ತೆ ಅಂದ್ರೆ ಜಗನ್ಮಾತೆ ನಮ್ಮ ಜೊತೆ ಇದ್ದಾಳೆ, ಜಗನ್ಮಾತೆ ನಮ್ಮ ಜೊತೆ ಇದ್ದಾಳೆ. ಅನೇಕರಲ್ಲ, ಇದು ಬರೀ ಭಾರತದಲ್ಲ, ಎಲ್ಲ ಹೊರಗಡೆ ದೇಶದವರೆಗೂ ಇದು ಅನುಭವ ಆಗಿದೆ. ಹಾಗಾಗಿಯೇ ಅಪ್ಪಾಜಿನ ಈಗ ಕಳೆದ ಜುಲೈ ತಿಂಗಳಲ್ಲಿ ಅಲ್ಲಿ ಲಕ್ಷ್ಮೀ ಹೃದಯ ರಸ ಯಜ್ಞ ಮಾಡಿದ್ರು ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಅದಾದಮೇಲೆ ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ ಸಿಡ್ನಿಯಲ್ಲಿ, ಅದಾದಮೇಲೆ ಮೆಲ್ಬೋರ್ನು, ಅದಾದಮೇಲೆ ನ್ಯೂಜಿಲೆಂಡ್ಗೆ ಹೋಗಿದ್ರು. ಕಳೆದ ಫೆಬ್ರವರಿ 28ನೇ ತಾರೀಕು ದುಬೈನಲ್ಲಿ ಲಕ್ಷ್ಮೀ ಹೃದಯ ರಹಸ್ಯ ನಡೀತು. ಇದೇ ತಿಂಗಳು ಮೇ 13ನೇ ತಾರೀಕು ಭಾಗ್ಯಮ್ಮನವರ ಪುಣ್ಯ ಸ್ಮರಣೆ ದಿನ ನಂತರ ಮೇ 18 ವಾಪಸ್ ಅಪ್ಪಾಜಿ ಸಿಂಗಾಪುರ್ಗೆ ಹೋಗ್ತಿದ್ದಾರೆ. ಅಲ್ಲಿ ಮೇ 23ನೇ ತಾರೀಕು ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಇದೆ. ಅದನ್ನು ಮುಗಿಸಿ ಅಲ್ಲಿಂದ ಆಸ್ಟ್ರೇಲಿಯಾದ ಪರ್ತ್ಗೆ ಹೋಗ್ತಾ ಇದ್ದಾರೆ. ನಾನು ಹೋಗ್ತಿಲ್ಲ, ಅಲ್ಲಿ ಕರೆಸ್ಕೋತಾ ಇದ್ದಾರೆ, ನಾನು ಯಾಕೆ ಹೋಗ್ಲಿ, ಅಲ್ಲಿ ಅವರು ಅಪ್ಪ ನೀವು ಬನ್ನಿ ಅಂತ. ಮೇ 31 ಆಸ್ಟ್ರೇಲಿಯಾದ ಪರ್ತಲ್ಲಿ ಯಜ್ಞ ಇದೆ. ಅಲ್ಲಿಂದ ಸೀದಾ ಮಲೇಷಿಯಾಕ್ಕೆ ಬಂದು ಆಮೇಲೆ ನಮ್ಮ ಭಾರತಕ್ಕೆ ಬಂದು ಮತ್ತೆ ಜುಲೈ ತಿಂಗಳಲ್ಲಿ ನಿಮ್ಮ ಪರವಾಗಿ, ಎಲ್ಲರೂ ಹೋಗೋಕ್ಕಾಗಲ್ಲ, ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಪಾಪವನ್ನು ಕಳೀತಕ್ಕಂಥದ್ದನ್ನು ಮಾಡಿ ಆನಂತರ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಇಂಗ್ಲೆಂಡ್ಗೆ ಹೋಗಿ ಆಗಸ್ಟ್ 6 ಅಂತ ಹೇಳಿಬಿಟ್ಟಿದ್ದೆ, ಅದು ಆಗಸ್ಟ್ 6 ಅಲ್ಲ, ಆಗಸ್ಟ್ 8ನೇ ತಾರೀಕು ಇಂಗ್ಲೆಂಡಿನಲ್ಲಿ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞ ಇದೆ. ಹೀಗೆ ಅವ್ಯಾಹತವಾಗಿ ನಡೀತಾ ಇದೆ. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಪೂಜಿಸ್ಬೇಕು ನಿಜ, ಖಂಡಿತವಾಗ್ಲೂ ಭಾವಪೂರ್ಣವಾಗಿ ಪ್ರೇಮಪೂರ್ವಕವಾಗಿ ಅಮ್ಮ ಅಂತ ಪೂಜೆ ಮಾಡಬೇಕು. ಆದರೆ ಅವಳು ಬರೀ ಪೂಜೆ ಮಾಡಿಸ್ಕೊಳ್ಳೋಕ್ಕಷ್ಟೇ ಅಲ್ಲ ಇರೋದು, ನಮ್ಮನ್ನು ನೋಡ್ಕೊಳ್ಳೋಕ್ಕೂ ಇರೋದು. ಬರೀ ಪೂಜೆ ಮಾಡಿಸ್ಕೊಳ್ಳೋಕ್ಕಲ್ಲ, ನಾನು ನೋಡ್ಕೋಬೇಕಾದ್ದು ನಮ್ಮನ ಕರ್ತವ್ಯ ಅಲ್ವಾ, ಅವಳ ಜವಾಬ್ದಾರಿ ಅಲ್ವಾ, ನಾನು ಅವಳ ಮಗು ಅಲ್ವಾ, ನಾನು ಅವಳ ಕಂದ ಅಲ್ವಾ. ಯಾವ್ದಾದ್ರು ತಾಯಿ ಮಗು ಹತ್ರತ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾಳ? ಯಾವ ತಾಯಿನೇ ಆದರೂ ಅಷ್ಟೇ, ಮಗು ಒಳತಾ ಇದ್ರೆ ಎಲ್ಲ ಕೆಲಸ ಬಿಟ್ಟು ಓಡಿ ಬಂದು ಎತ್ಕೊಳಲ್ವಾ? ಜಗನ್ಮಾತೆಯನ್ನು ನಾವು ಅಮ್ಮ ಅಂತೀವಲ್ಲ, ಹಾಗಾದ್ರೆ ಅವಳು ನಮ್ಮ ಹತ್ರ ಬರಲ್ವಾ? ಬರ್ತಾಳೆ ಇರೋದನ್ನ ಲಕ್ಷಾಂತರ ಜನರ ಜೀವನದಲ್ಲಿ ತೋರಿಸ್ತಾ ಬಂದ್ಬಿಟ್ಟಿದ್ದಾರೆ. ಇದನ್ನ ನಾವು ಪ್ರಾರಂಭದಲ್ಲಿ ಹೊರಟಾಗ ಆ ದೈವಿಕ ಶಕ್ತಿಯನ್ನ ಹೇಗೆ ನಾವು ತುಂಬಬೇಕು, ಆ ದೈವಿಕ ಶಕ್ತಿ ಅಪಾರವಾದದ್ದು. ಬರೀ ಒಂದು ಗ್ರಂಥವನ್ನು ಓದ್ತಾ ಕೂತ್ಕೊಳ್ಳೋದಲ್ಲ, ಆ ಇಡೀ ಶಕ್ತಿ ನಮ್ಮಲ್ಲಿ ಜ್ವಲಿಸಬೇಕು, ಅದು ಹೊರಹೊಮ್ಮಬೇಕು, ಅದು 4 ಜನರಿಗೆ ತಟ್ಟಬೇಕು, ಅದರಿಂದ ಅವರು ತಮ್ಮ ಕಷ್ಟವನ್ನು ನೋವನ್ನು ನಿವಾರಣೆ ಮಾಡ್ಕೋಬೇಕು. ಇದು ಇವತ್ತಿನ ಕಲ್ಪನೆ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ಆ ದೈವಿಕ ಶಕ್ತಿಯನ್ನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಎಂದು ಗೊತ್ತಿರುವ ಏಕೈಕ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ.
ಭಾರತೀಯರಿಗೆ ಮಾತ್ರ ಗೊತ್ತು. ಇನ್ಯಾರಿಗೂ ಇದರ ಕಲ್ಪನೆ ಕೂಡ ಇಲ್ಲ ಇದು ಹೇಗೆ ನಡೆಯುತ್ತೆ ಅಂತ. ಇದು ಇವತ್ತಿಂದಲ್ಲ, ಅಪ್ಪಾಜಿ ಮಾಡ್ತಾ ಇರೋ ಹೊಸ್ತನ ಅಲ್ಲ, ಇದು ಬಹಳ ಹಳೆಯದು. ನಾವು ಅರ್ಥವೇ ಅಷ್ಟೇ. ಹಿಂದೆ ಯುದ್ಧ ಮಾಡ್ತಿದ್ರು. ಹೇಗೆ ಯುದ್ಧ ಮಾಡ್ತಿದ್ರು? ಬಿಲ್ಲು ಬಾಣ. ಬಾಣ ಅಂದ್ರೇನು? ಇಷ್ಟುದ್ದ ಕಡ್ಡಿ, ಕಬ್ಬಿಣದ ಕಡ್ಡಿ, ಮುಂದೆ ಒಂದು ತ್ರಿಕೋನ ಇರೋದು, ಎಳೆದು ಬಿಟ್ರೆ ಯಾರಿಗಾರು ಹೋಗಿ ಚುಚ್ಚುದು. ಹಾಗ ಯುದ್ಧ ಮಾಡ್ತಿದ್ದಿದ್ದು? ಹಾಗಲ್ಲ. ಬಿಲ್ಲಿಗೆ ಬಾಣವನ್ನ ಹೆದೆ ಏರಿಸಿದ ಮೇಲೆ ಅಗ್ನಿ ಮಂತ್ರವನ್ನ ಜಪ ಮಾಡ್ತಿದ್ರು. ಅದಕ್ಕೆ ಅಗ್ನಿಯ ಶಕ್ತಿಯನ್ನ ತುಂಬುತ್ತಿದ್ರು. ಆಮೇಲೆ ಎಳೆದು ಬಿಡ್ತಿದ್ರು. ಏನಾಗ್ತಿತ್ತು? ಅಗ್ನಾಸ್ತ್ರ. ಅದೇ ಇಷ್ಟುದ್ದ ಕಡ್ಡಿ ಬಾಣ ಅಂತ ಕರೀತಾರೆ. ಅದಕ್ಕೆ ವರುಣನ ಶಕ್ತಿಯನ್ನು ತುಂಬಿ ಬಿಡ್ತಾ ಇದ್ರು. ಏನಾಗ್ತಿತ್ತು? ವರುಣಾಸ್ತ್ರ. ಅದೇ ಇಷ್ಟುದ್ದ ಕಡ್ಡಿ ಮುಂದೆ ತ್ರಿಕೋನ ಬಾಣ ಅಂತ ಕರೀತಾರೆ. ಸುಬ್ರಹ್ಮಣ್ಯನ ಶಕ್ತಿಯನ್ನು ತುಂಬಿ ಬಿಡ್ತಾ ಇದ್ರು. ಏನಾಗ್ತಿತ್ತು? ನಾಗಾಸ್ತ್ರ, ಸರ್ಪಾಸ್ತ್ರ. ಬರೀ ಒಂದು ಕಬ್ಬಿಣದ ಕಡ್ಡಿಗೆ ಆ ದೈವಿಕ ಶಕ್ತಿಯನ್ನು ತುಂಬುವ ಆ ಕಲೆ ಮತ್ತು ಜ್ಞಾನ, ಆ ಶ್ರದ್ಧೆ ಇದ್ದಿದ್ದು ನಮ್ಮ ಭಾರತೀಯರಿಗೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಫರ್ಗೆಟನ್ ವಾಟ್ ವಿ ಆರ್. ನಾವು ಮರೆತು ಬಿಟ್ವಿ ನಾವು ಅದನ್ನ. ಇದು ನಮ್ಮ ಭಾರತೀಯ ರಕ್ತದಲ್ಲಿ ಬಂದಿರತಕ್ಕಂಥ, ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆ ದೈವಿಕ ಶಕ್ತಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಕಲೆ ಗೊತ್ತಿರೋದು ನಮಗೆ ಮಾತ್ರ, ಅದು ಭಾರತೀಯರಿಗೆ ಮಾತ್ರ. ಇದನ್ನ ನಾವು ಪ್ರಯೋಗ ಮಾಡಿ ನೋಡಬೇಕು ಅಂತ ಹೊರಟಾಗ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹೊರಟಿವಿ. ಯಾಕೆಂದ್ರೆ ಬರೀ ಭಾಷಣಗಳನ್ನ ಮಾಡಿ ಹೇಳಿದ್ರೆ ಏನೋ ಪ್ರಯೋಜನ ಅಲ್ಲ. ಜೀವನದಲ್ಲಿ ಅದು ಪರಿಣಾಮ ಬೀರಬೇಕು, ಆಗಲೇ ಅದಕ್ಕೊಂದು ಅರ್ಥ. ಹಾಗಾಗಿ ಮೊದಲು ನಾವು ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ 20 ಮೊದಚೆ 10, ಇವಾಗ ಅದನ್ನು ಚೇಂಜ್ ಮಾಡಿ 20 ರೂಪಾಯಿ ನೋಟ್ಗೆ ಆ ದೈವಿಕ ಶಕ್ತಿಯನ್ನು ತುಂಬಿ ಕೊಡ್ತಕ್ಕಂಥದ್ದು. ಅದು ಬರೀ ನೋಟ್ ಅಲ್ಲ, ಅದು ಇಟ್ಕೊಂಡು ಅದು ಅಪ್ಪಾಜಿ ಕೊಟ್ರು ಅಂತ ದೇವ್ರ ಮನೇಲಿ ಇಡಬೇಡ, ಬೀರುಲಿ ಇಡಬೇಡ, ನಿನ್ನ ಜೊತೆ ಯಾವಾಗಲೂ ಇಟ್ಕೊಂಡು ಹೋಗು. ಹೊರಗೆ ಹೋಗ್ಬೇಕಾರೆಲ್ಲ ಅದು 2 ಕಾರ್ಯವನ್ನ ಮಾಡೇ ಮಾಡತ್ತೆ. ಒಂದು, ನಿನ್ನನ್ನು ರಕ್ಷಣೆ ಮಾಡತ್ತೆ. 2ನೇದು, ನೀನನ್ನ ಏನ್ ಅನ್ಕೊಂಡು ಕೆಲ್ಸಕ್ಕೆ ಹೋಗಕ್ಕೆ ಅದು ಆಗೇ ಆಗತ್ತೆ. ಇದು ಲಕ್ಷಾಂತರ ಜನರ ಅನುಭವ, ಆ ದೈವಿಕ ಶಕ್ತಿ ಏನು ಅಂತ. 2ನೇದು, ನಾ ಬಂದು ಆಶೀರ್ವಾದಕ್ಕೆ ಬಂದವರಿಗೆಲ್ಲ ಕೊಡು ಪ್ರಸಾದಗಳ ಒಂದು ದೊಡ್ಡ ಲಿಸ್ಟ್ ಇದೆ, ಎಲ್ಲ ದೈವಿಕ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು. 2ನೇದೇ ಅರಿಶಿನ. ಆ ಅರಿಶಿಣಕ್ಕೆ ಶಕ್ತಿಯನ್ನು ತುಂಬಿಟ್ಟಿರುತ್ತೆ. ಅದನ್ನ ಹರಿದ್ರಾಮೃತ ಅಂತ ಕರೀತಾರೆ. ಯಾವುದೇ ರೋಗ ರುಜಿನ ಇದ್ರೆ 5 ದಿನ ಬಿಟ್ಟು 5 ದಿನ ತಗೋ. ಒಂದೊಂದು ಚಿಟಿಕೆ ರಾತ್ರಿ ಮಲಗುವಾಗ ನೀರಿಗೆ ಹಾಕಿ ತಗೋ. ಕೆಲವು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, PCOS ಎಲ್ಲ. 5 ದಿನ ತಗೊಂಡು 5 ದಿನ ಬಿಡು, 5 ದಿನ ತಗೊಂಡು ಹೀಗೆ ಮಾಡ್ತಾರೆ. ಒಂದು 3-4 ರೌಂಡ್ ನೀವು ತಗೊಳ್ಳೋದ್ರೊಳಗೆ ಪೀರಿಯಡ್ಸ್ ಕಮೆನ್ಸ್ ಆಗತ್ತೆ. 2 ತಿಂಗಳು ಕಂಟಿನ್ಯೂ ಮಾಡೋ, ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ. ಸಾವಿರಾರು ಹೆಣ್ಮಕ್ಕಳ ಅನುಭವ. ಅಪ್ಪಾಜಿ ಸಂತಾನಾಪೇಕ್ಷಿತೆ 6 ವರ್ಷ ಆಯಿತು, 8 ವರ್ಷ, 10, 12, 20, 33 ಬಂದಿತ್ರಲ್ಲ, 32ಕ್ಕೆ. ಇನ್ನು ಅದಕ್ಕಿಂತ ರೆಕಾರ್ಡ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ದೀನಿ. ಹರಿದ್ರಾಮೃತನ ತಗೋ, 2 ಗಂಡ ಹೆಂಡತಿ. ಈ ಪೀರಿಯಡ್ಸ್ ಆದಾಗಲೂ ತಗೋ ಹೇಳಿ ಕಳಿಸಿದ್ರು. ನಾಳೆ ಹಾಕ್ತಾರೆ ಅಥವಾ ನಾಡಿದ್ದು ಹಾಕ್ತಾರೆ. ಈಗ ಇತ್ತೀಚೆಗೆ ನೆನ್ನೆನೇ ಮನೇನೋ ಒಬ್ಬಾಕೆ ನಾನು ಇಲ್ಲಿ ಬರುವಾಗ ಒಂದು ಫೋನ್ ಮಾಡಿದ್ದು. ಅವಳಿಗೆ ಏನಾಗಿದೆ ಅಂದರೆ ಅವಳ ಗಂಡನಿಗೆ ಸ್ಪರ್ಮೇ ಇಲ್ಲ, ವೀರ್ಯಾಣುನೇ ಇಲ್ಲ. ಕೆಲವರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ, ಅದಿರಲಿ, ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಇವಳಿಗೆ ಡಾಕ್ಟರ್ ಹೇಳಿದ್ರು, ಈ ಮದುವೆಗೆ ಮಕ್ಕಳಾಗಕ್ಕೆ ಚಾನ್ಸಸ್ಸೇ ಇಲ್ಲ, ಯಾವುದೇ ಚಾನ್ಸು ಇಲ್ಲ. IVF ಕೂಡ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸ್ಪರ್ಮ್ ಕೌಂಟೇ ಇಲ್ದೇನೆ, ಸ್ಪರ್ಮೇ ಇಲ್ಲದೆ ಹೇಗೆ ಮಾಡೋಕ್ಕಾಗತ್ತೆ? ನೀವು ಬೇರೆಯವರ ತಗೊಂಡು ಡೋನರ್ಸ್ ಅಂತ ಕರೀತಾರೆ, ಡೋನರ್ಸಿಂದ ಕನ್ಸೀವ್ ಆಗ್ಬೋದು ಅಂತ. ಅದನ್ನ ಯಾರು ಒಪ್ಪಲ್ಲ ಹೆಚ್ಚಿಗೆ ಜನ, ಯಾಕೆಂದ್ರೆ ಯಾರದ್ದೋ ಮಕ್ಕಳನ್ನ ಸಾಕ್ದಾಗತ್ತಲ್ಲ. ಇಲ್ಲ, ಬೇಡ ಅಂತ ತೀರ್ಮಾನ ಮಾಡಿದ್ರು. ಆದರೆ ಅಪ್ಪಾಜಿಯ ಆಶೀರ್ವಾದ ತಗೊಂಡ್ಮೇಲೆ ಜಗನ್ಮಾತೆಯ ಲೀಲೆಯ ಪರಾಕಾಷ್ಠೆ ಅದು. ಅವಳು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾಳೆ. 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಜನರ ಅನುಭವ. ಅದಕ್ಕೆ ಅದು 2ನೇದು ಹರಿದ್ರಾಮೃತ. 3ನೇದು ಅಕ್ಷತೆ. ಅಕ್ಷತೆ ಅಂದರೆ ಹಳದಿ ಅರಿಶಿನ ಹಾಕಿರೋ ಅಕ್ಕಿ. ಅದಕ್ಕೆ ಶಕ್ತಿ ತುಂಬಿದ್ರೆ ಏನಾಗತ್ತೆ? ಮಂತ್ರಾಕ್ಷತೆ. ಮಂತ್ರಾಕ್ಷತೆ ತಗೊಂಡು ಹೋಗುವಾಗ ಅದನ್ನ
ನಾನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿರ್ತೀನಿ, ನೀನು ಪೇಪರಲ್ಲಿ ಕಟ್ಟಿ ದೇವ್ರ ಮನೇಲಿ ಇಡು 30 ದಿನ. ಆಮೇಲೆ ಅದನ್ನು ಅನ್ನಕ್ಕೆ ಹಾಕ್ಬಿಡು. ಮನೇಲಿ ಯಾರು ಅನಾರೋಗ್ಯದವರಿದ್ರೆ ಅದನ್ನು ಪೇಪರಲ್ಲಿ ಕಟ್ಟಿ ತಲೆದಿಂಬಿನ ಕೆಳಗಡೆ ಇಡು. 30 ದಿನ ಕಳೆದ ಮೇಲೆ ಅದನ್ನು ಹಸಿರು ಗಿಡದ ಬುಡಕ್ಕೆ ಹಾಕ್ಬಿಡು. ಮೊದಲನೇದು 20 ರೂಪಾಯಿ ನೋಟು, 2ನೇದು ಹರಿದ್ರಾಮೃತ, 3ನೇದು ಅಕ್ಷತೆ, 4ನೇದು ನಾನು ಪೂಜೆ ಮಾಡುವ ಶ್ರೀಚಕ್ರದ ಫೋಟೋ ನಿನಗೆ ಕೊಡ್ತಾ ಇದ್ದೀನಿ. ಇದ್ರ ವಿಶೇಷ ಏನಂದ್ರೆ ಅನೇಕರು ಹೇಳ್ತಾರೆ ನಮ್ಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ನಮ್ಗೆ ಯಾರೋ ಆಗದೆ ಇದ್ದವ್ರು ಏನೋ ಮಾಡಿಬಿಟ್ಟಿದ್ದಾರೆ ಅಂತ. ಇದನ್ನು ತಗೊಂಡು ಹೋಗಿ ಮನೇಲಿ ದೇವ್ರ ಮನೇಲಿ ಇಡು. ನಿನ್ಗೆ ಯಾರು ಏನಾದ್ರು ಮಾಡಿಸಿದ್ರೆ ಅದು ವಾಪಸ್ ತಿರುಗಿ ಹೊಡೆಯುತ್ತೆ ಅವ್ರಿಗೆ, ಅದು ನಿಂಗೆ ಗೊತ್ತಾಗತ್ತೆ. ಅದಷ್ಟೇ ಅಲ್ಲ, ಅನೇಕರಿಗೆ ಕೆಲವರು ಹೇಳ್ತಿರ್ತಾರೆ ನನ್ನ ಮಗ ಅಥವಾ ಮಗಳು ಡಿಪ್ರೆಷನ್ಸ್ ಹೊರಟು ಹೋಗಿದ್ದಾರೆ ಅಪ್ಪಾಜಿ ಅಂತ. ಇನ್ನು ಕೆಲವರು ಹೇಳ್ತಾರೆ ಅಪ್ಪಾಜಿ ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ, ಓದ್ತಾಳೆ, ಆದರೆ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ 1-2 ದಿನ ಒಂಥರ ಆಡ್ತಿರ್ತಾಳೆ, ನಾವು ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಎಲ್ಲ ಸರಿಯಾಗಿದೆ. ಅವ್ರು ಹೇಳ್ತಾರೆ ಎಲ್ಲ ರಿಪೋರ್ಟ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂತ, ಅವ್ರು ಮಾತ್ರ ಆಗಿದ್ದಾರೆ. ಆಗತ್ತದು. ಕೆಲವರಿಗೆ ಇನ್ನು ಕೆಟ್ಟ ಆಲೋಚನೆಗಳು ಬರೋದು, ಒಂದು ಹೊತ್ತಲ್ಲಿ ಎಚ್ಚರ ಆಗ್ಬಿಟ್ರೆ ಬರೀ ನೆಗೆಟಿವ್ ಥಾಟ್ಸೇ ಬರ್ತಿರ್ತಕ್ಕಂಥದ್ದು. ಸುಮ್ಮನೆ ಆತಂಕ, ಅದರಲ್ಲೂ ಹೆಣ್ಮಕ್ಳಿಗೆ ಇದು ಜಾಸ್ತಿ ಆತಂಕ, ಭಯ, ಏನೋ ಒಂಥರ ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರಲ್ಲ. ಅಂಥದಕ್ಕೆಲ್ಲವ ನೀನು ಶ್ರೀಚಕ್ರವನ್ನು ತಗೊಂಡೋಗಿ ತಲೆದಿಂಬಿನ ಕೆಳಗಡೆ ಇಡು. 2 ಇಡಬೇಕು, ಒಂದು ಶ್ರೀಚಕ್ರದ ಫೋಟೋ, ಮತ್ತೊಂದು ಅಕ್ಷತೆ. 2ನ್ನು ಇಟ್ಟು ನೋಡು, ಆಗ ನಿನಗೆ ಗೊತ್ತಾಗತ್ತೆ. 5ನೇದು ಯತ್ರ ತತ್ಪುಸ್ತಕಂ ತಿಷ್ಟೇ ಲಕ್ಷ್ಮೀ ನಾರಾಯಣಾತ್ಮಕಂ ಭೂತ ಪೈಶಾಚ ಬೇತಾಲಂ ಭಯಂ ತತ್ರ ನ ಜಾಯತೆ ಅಂಥೇಳಿ ಅಥರ್ವಣ ವೇದದ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಹೇಳಿರೋದು. ಆ ಲಕ್ಷ್ಮೀ ಹೃದಯ, ಆ ಶ್ರೀ ಪುಸ್ತಕವನ್ನ ತಗೊಂಡು ಹೋಗಿ ನೀ ಮನೇಲಿ ಇಡು ಸಾಕು. ಇಟ್ ರಿಮೂವ್ಸ್ ಆಲ್ ಟೈಪ್ ಆಫ್ ವೈಬ್ರೇಷನ್ಸ್. ದೇರ್ ಇಸ್ ಎ ಬಿಗ್ ಲೀಸ್ಟ್. ಹೀಗೆ ಹೇಳ್ತಾ ಹೋದ್ರೆ ಸುಮ್ಮನೆ ಭಾಷಣ ಮಾಡಿ ಹೋಗಕ್ಕೆ ಅಪ್ಪಾಜಿ ಎಲ್ಲೂ ಹೋಗಲ್ಲ. ನಿನಗೆ ಗೊತ್ತಾಗಬೇಕು. ಯಾಕೆಂದ್ರೆ ಯಾರದ್ದೋ ಕತೆ ಕೇಳೋದಲ್ಲ, ಅವ್ರಿಗೆ ಹಾಗಾಯ್ತಂತೆ ಇವ್ರಿಗೆ ಹೀಗಾಯ್ತಂತೆ ಅಲ್ಲ, ನಿನಗೆ ಗೊತ್ತಾಗಬೇಕು. ನಿನಗೆ ನಿನ್ನ ಜೀವನದ ಒಂದು ಸಮಸ್ಯೆಯಿಂದ ಬಿಡುಗಡೆ ಗೊತ್ತಾದಾಗ ಆಗ ಗೊತ್ತಾಗತ್ತೆ ಅವಳು ಯಾರು ಅಂತ. ಬೇರೆಯವ್ರ ಕತೆ ಕೇಳಿದ್ರೆ ಗೊತ್ತಾಗಲ್ಲ. ನಮ್ಮದೇ ಆದ ಅನುಭವ ಅದು. ನಮ್ಮ ಅನುಭವ ಆದಾಗಲೇ ನಮಗೆ ಗೊತ್ತಾಗೋದು ಅದು ದೈವಿಕ ಶಕ್ತಿ ಅದೆಷ್ಟು ಅಪಾರವಾದದ್ದು ಅಂತ. ಇತ್ತೀಚೆಗೆ ಇದರ ಮುಂದುವರಿದ ಭಾಗ ನಾನು ಅದೇ ಹೇಳ್ತಾ ಇದ್ದೆ. ಪ್ರತಿದಿನ ಹಾಗಾದ್ರೆ ನಾನೇನು ಮಾಡಬೇಡವಾ ಅಪ್ಪಾಜಿ ಅಂದ್ರೆ ನೀವು ಮಾಡಬೇಕಾದ 2. ಒಂದು ಜಪ, ಓಂ ಹ್ರೀಂ ಪರಾಶಕ್ತಿ ನಮಃ. ಇನ್ನೊಂದು ಪ್ರಾರ್ಥನೆ, ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶೀಹಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶೀಹಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶೀಹಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶೀಹಿ. ಸದಾಕಾಲ ನಿನಗೆ ಮಾಡೋಕ್ಕಾಗಲ್ಲ, ಯಾವಾಗಲೂ ದಿನಕ್ಕೆ 1 ಸರಿಯೋ 2 ಸರಿಯೋ ಮಾಡ್ಬೋದು. ಆದರೆ ಅದು ಸದಾಕಾಲ ಮಾಡ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ಯಾರು ಅದನ್ನು ಸದಾ ಮಾಡ್ತಿರ್ತಾರೆ ಅವ್ರನ್ನ ಕರ್ಕೊಂಡು ಮನೇಲಿ ಇಟ್ಕೊಂಡ್ಬಿಡ್ಬೇಕು. ಹಾಗೆ ಮಾಡೋರು ಯಾರಪ್ಪ ಅಂದರೆ ನಿಮ್ಮ ಅಪ್ಪಾಜಿ. ಅವ್ರನ್ನ ಕರ್ಕೊಂಡೋಗಿ ನಿನ್ನ ಮನೇಲಿ ಇಟ್ಕೊಂಡ್ಬಿಡು. ಮನೇಲಿ ಇಟ್ಕೊಳ್ಳೋದು ಅಂದರೆ, ನಾನು ಈಗಾಗಲೇ 12 ಲಕ್ಷಕ್ಕೆ ಹೆಚ್ಚು ಜನ ಪ್ರಪಂಚಾದ್ಯಂತ ಭಕ್ತರಿದ್ದಾರೆ. ಆದರೆ ಅಪ್ಪಾಜಿಯ ಫೋಟೋ ತಗೊಂಡು ಹೋಗಿ ಮನೇಲಿ ಇಟ್ಟು 1 ಸರಿ ತಿರುಗಿ ನೋಡಿ ಅಪ್ಪ ಅನ್ನೋ, ಮಿಕ್ಕಿದವ್ರು ನೋಡ್ಕೋತಾ ಇರ್ತಾರೆ. ಮತ್ತು ನಮಗೆ ಗೊತ್ತು ಈ ದೇಹ ಒಂದಲ್ಲ ಒಂದಿನ ಬಿದ್ದು ಹೋಗ್ಬಿಡತ್ತೆ, ಅದಕ್ಕೂ ವಯಸ್ಸಾಗ್ತಾ ಬಂತು. ಆದರೆ ಆ ದೈವಿಕ ಶಕ್ತಿ ಅಂತಕ್ಕಂಥದ್ದು ಇದ್ರ ಜೊತೆನೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡಬಾರ್ದು. ಹಾಗಾಗಿ ಅದನ್ನು ಗರಿಕೆದರಿಸಿ ಮನೆಗಳಲ್ಲಿ ಯಾರನ್ನ ನನ್ನ ಮಗಳೇ ಅಂತ ಕರೆದೀನಿ, ಆ ಮನೆಯಲ್ಲಿ ಮತ್ತೆ ಆ ದೈವಿಕ ಶಕ್ತಿ ದೇಹ ಇಲ್ಲದೆ ಇರೋದು ಪ್ರಜ್ವಲಿಸಬೇಕು ಅಂತಲಯ್ಯ ಜಗನ್ಮಾತೆಯನ್ನ ಗ್ರಂಥ ರೂಪದಲ್ಲಿ ತಂದಿರೋದು. ಅದೇ ಶ್ರೀಚಕ್ರ ನಿಲೆಯೇ. ಶ್ರೀಚಕ್ರ ನಿಲೆಯೇ ಬರೀ ಒಂದು ಗ್ರಂಥ ಅಲ್ಲ, ಗ್ರಂಥದ ರೂಪದಲ್ಲಿರುವ ಜಗನ್ಮಾತೆ. ಇದುವರೆಗೆ ನಾವು ಜಗನ್ಮಾತೆಯನ್ನ ಒಂದು ವಿಗ್ರಹದ ರೂಪದಲ್ಲಿ, ಶ್ರೀಚಕ್ರದ ರೂಪದಲ್ಲಿ, ಒಂದು ಫೋಟೋದಲ್ಲಿ ನೋಡ್ತಾ ಇದ್ವಿ.
ಆದರೆ ಈಗ ಅದಕ್ಕೆ ಪೂರ್ಣವಾದ ಶಕ್ತಿಯನ್ನು ತುಂಬಿ ಆ ಶ್ರೀಚಕ್ರ ನಿಲಯ ಗ್ರಂಥವನ್ನು, ಅದಕ್ಕೋಸ್ಕರವೇ ಇಲ್ಲಿ ಬಂದಿದ್ದು. ನಾಡಿದ್ದು 8ನೇ ತಾರೀಕು, ನಾಳೆ ಕೊಟ್ಟೂರಿಗೆ ಹೋಗಿ ಬಂದು 8ನೇ ತಾರೀಕು ಆ ಶ್ರೀಚಕ್ರ ನಿಲಯ ಗ್ರಂಥವನ್ನು ಯಾರ ಮನೆಗೆ ಕೊಡ್ತಾರೆ ಅಪ್ಪಾಜಿ ಅಂದರೆ ಎಲ್ಲರೂ ಮನೆಗೂ ಕೊಟ್ಟು ಎಲ್ಲರೂ ಮನೆಯೂ ಉದ್ಧಾರ ಮಾಡಬೇಕು ಅನ್ನೋದು ಅಪೇಕ್ಷೆ ಏನಿಲ್ಲ. ಆದರೆ ಯಾರಿಗೆ ನನಗೆ ಅಮ್ಮ ಬೇಕು ಅನ್ನುವ ಹೃತ್ಪೂರ್ವಕವಾದ ಭಾವನೆ ಇರತ್ತೆ ಅಂಥವ್ರ ಮನೆಗೆ ಮಾತ್ರವೇ ಅಮ್ಮನ ಕಳಿಸದೆ ಹೊರತು ಎಲ್ಲರ ಮನೆಗೂ ಕಳಿಸ್ಬೇಕಲ್ಲ. ಯಾಕೆಂದ್ರೆ ಎಲ್ಲಿ ಭಕ್ತಿ, ಭಾವ, ಶ್ರದ್ಧೆ, ಪ್ರೇಮ ಇರತ್ತೆ ಅಲ್ಲಿ ಮಾತ್ರವೇ ಅಮ್ಮ ಬರ್ತಾಳೆ ಹೊರತು ಎಲ್ಲರೂ ಅವಳಿಗೆ ಮಕ್ಕಳೇ. ರಾಕ್ಷಸರು ಕೂಡ ಅವಳಿಗೆ ಮಕ್ಕಳೇಯ, ಹಾಗಂತ ಅವಳು ಮಕ್ಕಳಲ್ಲ. ಆದರೆ ಮಗು ಆಟ ಆಡ್ಕೋತಾ ಇರುವಾಗ ತಾಯಿ ಸುಮ್ಮನಿರ್ತಾಳೆ. ಆದರೆ ಮಗು ಹತ್ತು ಅಮ್ಮ ಅಂದಾಗ ಮಾತ್ರವೇ ತಾಯಿ ಓಡಿ ಬರೋದು. ಅದು ಆಡ್ಕೋತಾ ಇರುವಾಗ ಬಂದು ಎತ್ಕೊಳ್ಳಲ್ಲ, ಆಡ್ಕೊಳ್ಳಿ ಬಿಡು ಅಂತ ಹೇಳ್ತಾಳೆ. ಹಾಗೆ ಎಲ್ಲರೂ ಆಡ್ಕೋತಾ ಇರುವಾಗ ಆಡ್ಕೊಳ್ಳಿ, ಆದರೆ ಯಾರಿಗೆ ಅಮ್ಮ ನೀ ನನಗೆ ಬೇಕು ಅನ್ನುವ ಹೃದಯದಲ್ಲಿ ಧ್ವನಿ ಬರುತ್ತೆ ಆವಾಗ ಮಾತ್ರವೇ ಬರ್ತಾಳೆ. ಹಾಗೆ ಶ್ರೀಚಕ್ರ ನಿಲಯನೂ ಅಷ್ಟೇ, ಯಾರಿಗೆ ಅಮ್ಮ ನನ್ನ ಮನೆಗೆ ಬರಬೇಕು ಅಂತನ್ಸತ್ತೆ ಅವಳ ಮನೆಗೆ ಮಾತ್ರವೇ ಅವಳು ಬರ್ತಾಳೆ. ಅಂಥವ್ರು ಮಾತ್ರವೇ ಅದು ಸಹಜ, ಅದು ನಡೆದು ಹೋಗುತ್ತೆ. ಅದೇ ರೀತಿಯಾಗಿ ನಾ ರಕ್ಷಣೆಯನ್ನ ಮಾಡಬೇಕಾದ್ರು ನೀ ನನ್ನ ಅಪ್ಪ ಅಂತ ಕರೆದು ನಾನು ನಿನ್ನನ್ನು ಮಗಳೇ ಅಂತ ಕರೆದಾಗ ಬರೀ ಕರೆದಲ್ಲ, ಹೃದಯದಲ್ಲಿ ತುಂಬಿಕೊಂಡಾಗ ನಿನ್ನನ್ನು ರಕ್ಷಣೆ ಮಾಡಬೇಕಾದ್ರು ನನ್ನ ಕರ್ತವ್ಯ. ಅದಕ್ಕೋಸ್ಕರವೇ ನಿನಗೆ ಹೊದಿಸ್ತಿರೋದು ದುರ್ಗಾ ಕವಚ ವಸ್ತ್ರ. ಅದು ಬರೀ ಕೆಂಪು ಚೂರಿನ ಬಟ್ಟೆ ಅಲ್ಲ, ಅದಕ್ಕೆ ದೈವಿಕ ಶಕ್ತಿಯನ್ನು ತುಂಬಿ ನಿನಗೆ ಹೊದಿಸಿ ಮಗಳೇ ಹೋಗೋ. ಯಾಕೆಂದ್ರೆ ನೀವು ಮೋಟ್ರು ಬೈಕೋ ಸ್ಕೂಟ್ರು ತಗೊಂಡು ಹೋದಾಗ ಕೇಳಬೇಕು ಅಪ್ಪ ಅದವನು ಹೆಲ್ಮೆಟ್ ಹಾಕೊಂಡಿದೀಯಾ ಅಂತ. ಹಾಗೆ ಅದು ಗಾಡಿಲಿ ಹೋಗುವಾಗ ಹೆಲ್ಮೆಟ್. ಈ ಜೀವನ ಯಾತ್ರೆಯಲ್ಲಿ ನಿನಗೊಂದು ರಕ್ಷಣೆ ಬೇಕೋ, ಆ ರಕ್ಷಾ ಕವಚವೇ ಈ ವಸ್ತ್ರ, ದುರ್ಗಾ ಕವಚ ವಸ್ತ್ರ. ಹಾಗಾಗಿ ಈ ನಿರಂತರ ಬರೀ ಇಷ್ಟೇ ಅಲ್ಲ, ಇದು ಇನ್ನೂ ವ್ಯಾಪಕವಾಗಿ ಬೆಳೀತಾ ಇದೆ. ಈ ಮೇ 13ರಿಂದ ಅದು ಪ್ರಾರಂಭ ಆಗತ್ತೆ. ಒಬ್ಬ ಅಪ್ಪಾಜಿಯಿಂದ ಇಷ್ಟೆಲ್ಲ ಆಗ್ತಿದಾರಲ್ಲ, ಅಂತಹ 10,000 ಅಪ್ಪಾಜಿ ಆದ್ರೆ ಹೇಗಿರತ್ತೆ ಅನ್ನೋದು. ಯಾಕೆಂದ್ರೆ ನಮ್ಮ ದೇಶದ ಈ ಭಾರತ ಮಾತೆಯ ಇಡೀ ವೈಭವ ನಿಂತಿರೋದು ಆ ದೈವಿಕ ಶಕ್ತಿಯಿಂದ. ಎಂಥದನ್ನ ಬಂದ್ರೂ ಕೂಡ ನಾವು ಎದುರಿಸ್ತೀವಿ ಅಂತ ನಿಂತಿರೋದು ಆ ದೈವಿಕ ಶಕ್ತಿಯಿಂದ. ನಮ್ಮ ಬಾಯಲ್ಲಿ ಬರುವುದು ಯಾವಾಗಲೂ ಒಂದೇ, ಏನು? ಒಂದೇ ಮಾತರಂ. ಅಮ್ಮ ತಾಯಿ ನಿನಗೆ ನಮಸ್ಕಾರ, ಒಂದೇ ಮಾತರಂ. ಇದನ್ನ ನಾವು ಹೇಳಿ ನಾವು ಸ್ವತಂತ್ರವನ್ನು ಪಡೆದಂಥವ್ರು, ತಾಯಿಯ ಸ್ಮರಣೆಯಲ್ಲಿ ಸ್ವತಂತ್ರ ಪಡೆದವರು ನಾವು. ಒಂದೇ ಮಾತರಂ ಅನ್ನುವ ಆ ಘಂಟ ಘೋಷದ ಧ್ವನಿ ನಮ್ಮಲ್ಲಿ ಬೆಳಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ತಾಯಿಗೆ ಯಾರು ಅಮ್ಮನೇ ಬೇಕು ಅಂತಾರೆ ಅವರಿಗೆ ಮಾತ್ರ ಅಮ್ಮ. ಜೊತೆಗೆ ನೀನು ನನ್ನ ಹತ್ರ ಬಂದು ನಮಸ್ಕಾರ ಮಾಡಬೇಕಾದ್ರೆ ನೀನು ನನ್ನ ಅಮ್ಮನ ಮಗಳಾಗಿರ್ಬೇಕು, ಬರೀ ನನ್ನ ಮಗಳಲ್ಲ. ಅದಕ್ಕೆ ಕನಿಷ್ಠ ನಿನ್ನ ಹತ್ರ ವಸ್ತ್ರ ಇದ್ರೆ ನೀನು ಅಮ್ಮನನ್ನ ಮಗಳಾಗಿರುವ ಸಾಧ್ಯತೆ ಇದೆ ಅಂತಲಾದ್ರೂ ನಮಸ್ಕಾರ ಮಾಡಿಸ್ಕೋಬಹುದು. ಇಲ್ಲಿ ನನಗೂ ನಿನಗೂ ಏನು ಸಂಬಂಧ? ದಾವಣಗೆರೆ ಮೇನ್ ಸರ್ಕಲ್ ಅಲ್ಲಿ ಕೂತ್ಕೊಂಡು ಬಂದವರಿಗೆಲ್ಲ ಆಶೀರ್ವಾದ ಮಾಡೋ ಅವಶ್ಯಕತೆ ನನಗೇನಿಲ್ವಲ್ಲ. ಆದರೆ ಯಾರು ಅಪ್ಪ ಅಂತ ಬರ್ತಾರೆ ಅವಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಂದೇ ಇರುತ್ತೆ. ಹಾಗೆ ಬರಬೇಕಾದ್ರೆ ನೀನು ನನ್ನೋಳು ಅಂತ ಗೊತ್ತಾಗ್ಬೇಕಾದ್ರೆ ಹೆಗಲ ಮೇಲೆ ಆ ವಸ್ತ್ರ ಇದ್ರೆ ಇವಳು ನನ್ನ ಅಮ್ಮನ ಮಗಳು. ಅಷ್ಟ್ರ ಜೊತೆಗೆ ನೀನೇನಾದ್ರು ಕೇಳ್ಕೋಬೇಕಾದ್ರೆ, ನಾನು ಆಶೀರ್ವಾದ ಮಾಡ್ಬೇಕಾದ್ರೆ ಮೊದಲು ಅಮ್ಮನನ್ನ ನೀನು ನಂಬಬೇಕು. ನಾನು ನನ್ನ ಆಶೀರ್ವಾದದ ಹಾಡಲ್ಲ ಅದನ್ನೇ ಹೇಳಿರೋದು. ಬರೀ ಅನೇಕ ಪ್ರಯೋಗಗಳನ್ನು ಮಾಡಿದ್ವಿ, ಒಂದು ಹಾಡಿನಲ್ಲಿ ಶಕ್ತಿಯನ್ನು ತುಂಬಿ ಹೇಗೆಲ್ಲ ಮಾಡ್ಬಿಡಬಹುದು ಅಂತ. ಶ್ರೀಮಾತೆಯ ನಂಬು ನೀ ಮಗುವೆ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ನಾನಿನ್ ಜೊತೆಗಿರ್ತೀನಿ. ಯಾವಾಗ? ಶ್ರೀಮಾತೆಯ ನಂಬು ನೀ ಮಗುವೆ. ನೀನು ಅವಳನ್ನ ನಂಬುದ್ರೆ ನಾನಿನ್ ಜೊತೆಗಿರ್ತೀನಿ. ನನ್ನನ್ನು ನಂಬು ಅಂತ ನಾನು ಹೇಳ್ತಿಲ್ಲ, ಅವಳನ್ನ ನಂಬುದ್ರೆ ಮಾತ್ರ ನಾನು ನಿನ್ನ ಜೊತೆಗಿರ್ತೀನಿ. ಹಾಗಾಗಿ ನೀನು ನಿನ್ನ ಯಾವುದೇ ಒಂದು ಪ್ರಬಲವಾದ ಸಮಸ್ಯೆಗೆ ಕೇಳ್ಕೊಳಕ್ ಬಂದ್ರೆ ಮೊದಲು ಅಮ್ಮನನ್ನ ನಂಬು.
ಅಮ್ಮನನ್ನ ಕರ್ಕೊಂಡು ಹೋಗಿ ಮನೇಲಿ ಇಟ್ಕೋ. ಶ್ರೀಚಕ್ರ ನಿಲಿಯ ಪುಸ್ತಕ ಗ್ರಂಥವನ್ನ ತಗೊಂಡು ಹೋಗಿ ಮನೇಲಿ ಇಟ್ಕೋ. ಆಮೇಲೆ ನನ್ನ ಹತ್ರಕ್ಕೆ ಬಾ. ಅದು ನನ್ನ ಜವಾಬ್ದಾರಿ ಆಗತ್ತೆ. ನೀನೇನೂ ಮಾಡಲ್ಲ, ಸುಮ್ಮನೆ ನಾನು ನಮಸ್ಕಾರ ಮಾಡಿ ಹೋಗ್ತೀನಿ ಅನ್ನಕ್ಕೆ ನಾನು ಆ ಥರ ಗುರು ಅಲ್ಲ. ವಾಸ್ತವವಾಗಿ ನನ್ನನ್ನು ಯಾರು ಗುರುಗಳೇ ಅಂತ ಕರೆಯೋದೂ ಇಲ್ಲ. ಯಾಕೆಂದ್ರೆ ನಾನು ಗುರುನೂ ಅಲ್ಲ, ಆದರೆ ನಿನ್ನ ಅಪ್ಪ, ಅಪ್ಪಾಜಿ. ಅದಕ್ಕೆ ಎಲ್ಲ ಹೆಣ್ಣುಮಕ್ಕಳಿಗೂ ಅಷ್ಟೇ, ತಾಯಿಯನ್ನ ಕಂಡ್ರೆ ತುಂಬಾ ಪ್ರೀತಿ, ಆದರೆ ತಂದೆಯನ್ನ ಕಂಡ್ರೆ ಒಂದು ಗುಲಿಗಂಜಿಯಷ್ಟು ಪ್ರೀತಿ ಜಾಸ್ತಿ ಇರುತ್ತೆ. ಅದೆಲ್ಲ ಹೆಣ್ಣುಮಕ್ಕಳ ಕಥೆನೂ ಹಾಗೆಯ. ಹಾಗಾಗಿಯೇ ನಾನು ನಿನ್ನ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಿನಗೇನೂ ನಾನು ಮಾಡೋಕ್ಕಾಗಲ್ಲ, ಬರೀ ಬೋಧನೆ ಮಾಡಿ ಹೋಗ್ಬೋದು. ಆದರೆ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡಾಗ, ನೀನು ನನ್ನ ಮಗಳಾದಾಗ ನಿನ್ನನ್ನು ಪೂರ್ಣವಾಗಿ ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಅದನ್ನು ತಾಯಿ ನಿರ್ವಹಿಸ್ತಾ ಹೋಗ್ತಾಳೆ. ಹಾಗಾಗಿಯೇ ಆ ಶ್ರೀಚಕ್ರನಿಲೆಯ ಗ್ರಂಥ ಮತ್ತು ಈ ಕವಚ ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಮೇ 13ರಿಂದ 10,000 ಜನರನ್ನು, 12 ಲಕ್ಷದಲ್ಲಿ 10,000 ಜನ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಈ ಶಕ್ತಿ ಪ್ರಯೋಗವನ್ನು ತೋರಿಸಿ ಆಗ ನೋಡಬೇಕು. ಅದಕ್ಕೆ ದುರ್ಗಾ ಸಂಸ್ಥಾನ ಪ್ರಾರಂಭ ಆಗ್ತಿರೋದು ಬರೀ ದುರ್ಗೆ ದೇವಸ್ಥಾನ ಕಟ್ಟಕ್ಕಲ್ಲ, ಅದು ನಮ್ಮ ಭಾರತೀಯ ಪರಂಪರೆಯ ಆ ದಿವ್ಯವಾದ ಶಕ್ತಿ ಜಗತ್ತಿಗೆ ಗೋಚರಿಸಬೇಕಾಗುತ್ತು. ಭಾರತ, ಯಾವ ಭಾರತ ಒಂದಾನೊಂದು ಕಾಲದಲ್ಲಿ ಯಾವ ಭಾರತ ವಿಶ್ವಕ್ಕೆ ಗುರುವಾಗಿ ನಿಂತು ತನ್ನ ದೈವಿಕ ಶಕ್ತಿಯನ್ನು ಪ್ರದರ್ಶನ ಮಾಡಿತ್ತೋ ಅದು ಮತ್ತೊಮ್ಮೆ ಉದಯವಾಗಬೇಕು. ಇದು ಬರೀ ಕಲ್ಪನೆ ಅಲ್ಲ, ಇದು ಕನಸಲ್ಲ, ಇದು ಭ್ರಮೆ ಅಲ್ಲ, ಇದು ನಡೆಯುತ್ತೆ. ಆ ಸಂಕಲ್ಪದಿಂದಲೇ ಈ ವಯಸ್ಸಿನಲ್ಲೂ ಕೂಡ ಅದನ್ನು ದೃಢವಾಗಿ ಮುಂದಿಟ್ಕೊಂಡು ನಾವು ಹೋಗ್ತಾ ಇರ್ತಕ್ಕಂಥದ್ದು. ನಿನಗೆ ಪೂರ್ಣ ಆಶೀರ್ವಾದ. ನನ್ನ ಮಾತು ಮುಗಿಸೋಕ್ಕೆ ಮುಂಚೆ ನನ್ನ ಆಶೀರ್ವಾದದ ಹಾಡನ್ನು ಕೇಳು. ಆ ಮೂಲಕ ನಾನೇ ಹೇಳ್ತೀನಿ, ಆಮೇಲೆ ಮುಂದಿನದು. अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्. ಅಪ್ಪ ಪೂರ್ಣ ಆಶೀರ್ವಾದ ಮಾಡಿ. ಅಪ್ಪ ಪೂರ್ಣ ಆಶೀರ್ವಾದ ಮಾಡಿ, ಪೂರ್ಣ ಆಶೀರ್ವಾದ ಮಾಡಿ. ಮಗು, ಶ್ರೀಮಾತೆ ನಿನಗೆ ಸಂಪದಮೇವಳು, ಶ್ರೀಲಲಿತೆ ನಿನ್ನ ಕರುಣದಿ ಕೈ ಹಿಡಿವಳು, ಶ್ರೀ ದುರ್ಗೆ ದುರ್ಗತಿಯ ನಾಶ ಮಾಡಿ ಕಾಯುವಳು, ಶ್ರೀಲಕ್ಷ್ಮೀ ಹೃದಯ ರಹಸ್ಯ ಮನೆಗೆ ಸುವರ್ಣ ವೃಷ್ಟಿ ಮಾಡ್ಪದು, ಶ್ರೀಲಕ್ಷ್ಮೀ ಮನೆಗೆ ಸುಧಾನ್ಯ ವೃದ್ಧಿ ಮಾಡುವಳು, ಶ್ರೀಲಕ್ಷ್ಮೀ ಮನೆಗೆ ಕಲ್ಯಾಣ ವೃದ್ಧಿ ಮಾಡುವಳು, ಶ್ರೀಲಕ್ಷ್ಮೀ ಮನೆಗೆ ವಿಭೂತಿ ವೃದ್ಧಿ ಮಾಡುವಳು, ಪರಾಶಕ್ತಿ ನಿನ್ನ ಪ್ರಾರಬ್ಧ ಕಳೆವಳು. ಶ್ರೀಮಾತೆಯ ನಂಬುನಿ ಮಗುವೇ, ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ.
ನಂಬು ನೀ ಮಗುವೇ ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ ಅಂಜದಿರು ಅಳುಕದಿರು ನಾನಿನ್ನೊಡನಿರುವೆ ಹಸ್ತವನೆತ್ತಿ ತಂದ ನಿನ್ನ ಆಶೀರ್ವದಿಸುವೆ ಅಂಜದಿರು ಅಳುಕದಿರು ನಾನಿನ್ನೊಡನಿರುವೆ ಹಸ್ತವನೆತ್ತಿ ತಂದ ನಿನ್ನ ಆಶೀರ್ವದಿಸುವೆ ಏನೇ ಬಂದರು ಮಗುವೆ ನೀನಗುತ್ತಿರು ಎನ್ನುವೆ ಏನೇ ಬಂದರು ಮಗುವೆ ನೀನಗುತ್ತಿರು ಎನ್ನುವೆ ಅಪ್ಪ ಅಪ್ಪಾಜಿ ಎನ್ನಲು ನಿನ್ನ ಬಳಿಗೆ ಬರುವೆ ಅಪ್ಪ ಅಪ್ಪಾಜಿ ಎನ್ನಲು ನಿನ್ನ ಬಳಿಗೆ ಬರುವೆ ಶ್ರೀಮಾತೆಯ ನಂಬು ನೀ ಮಗುವೇ ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ ಗದಿರು ಕುಂದದಿರು ಮಗಳೇ ಭಯಬೇಕೆ ನಿನ್ನೊಡನೆ ಇರಲು ಈ ಅಪ್ಪಾಜಿ ಗದಿರು ಕುಂದದಿರು ಮಗಳೇ ಭಯಬೇಕೆ ನಿನ್ನೊಡನೆ ಇರಲು ಈ ಅಪ್ಪಾಜಿ ನಿನ್ನ ಈ ಆನಂದವೇ ಹಿತವು ನನ್ನ ಮನಕ್ಕೆ ನಿನ್ನ ಈ ಆನಂದವೇ ಹಿತವು ನನ್ನ ಮನಕ್ಕೆ ಅಪ್ಪಾಜಿ ನಿನ್ನೊಳಿರಲು ಚಿಂತೆ ಇನ್ನೀಕೆ ಅಪ್ಪಾಜಿ ನಿನ್ನೊಳಿರಲು ಚಿಂತೆ ಇನ್ನೀಕೆ ಶ್ರೀಮಾತೆಯ ನಂಬು ನೀ ಮಗುವೇ ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ ಪಾದಕ್ಕೆ ನಮಿಸಿ ಅರ್ಪಿಸು ನಿನ್ನ ಮನದ ಕೋರಿಕೆ ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ ಪಾದಕ್ಕೆ ನಮಿಸಿ ಅರ್ಪಿಸು ನಿನ್ನ ಮನದ ಕೋರಿಕೆ ಈಡೇರಿಸುವಳು ಅಮ್ಮ ನಿನ್ನ ಈ ಬೇಡಿಕೆ ಅವಳಿಕೆಯಂತೆ ಬರುವರು ನನ್ನ ಈ ಸಾನ್ನಿಧ್ಯಕ್ಕೆ ಅವಳಿಕೆಯಂತೆ ಬರುವರು ನನ್ನ ಈ ಸಾನ್ನಿಧ್ಯಕ್ಕೆ ಅಪ್ಪಾಜಿ ನೀನೇ ಗತಿ ಎನ್ನಲು ಸಲಹುವಳು ಅಮ್ಮ ಅಪ್ಪಾಜಿ ನೀನೇ ಗತಿ ಎನ್ನಲು ಸಲಹುವಳು ಅಮ್ಮ ಶ್ರೀಮಾತೆಯ ನಂಬು ನೀ ಮಗುವೇ ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ ನಾ ಹೇಳಿದ ಮಾತು ಆಲಿಸಿ ಪಾಲಿಸು ನೀ ಮಗುವೇ
ಮಂತ್ರವ ಜಪಿಸಲು ಕಳೆಯುವುದು ಪ್ರಾರಬ್ಧವೇ. ಸತ್ಯಕ್ಕೆ ಸಾಕ್ಷಿಯಾಗಿ ಕಣ್ಣೆದುರಲೆ ಇರುವೆ. ಸತ್ಯಕ್ಕೆ ಸಾಕ್ಷಿಯಾಗಿ ಕಣ್ಣೆದುರಲೆ ಇರುವೆ. ಶ್ರೀಮಾತಾ ಅಪ್ಪಾಜಿ ಆಗಿ ನಾನಿರುವೆ. ಶ್ರೀಮಾತಾ ಅಪ್ಪಾಜಿ ಆಗಿ ನಾನಿರುವೆ. ಶ್ರೀಮಾತೆಯ ನಂಬು ನೀ ಮಗುವೇ. ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಶ್ರೀಮಾತೆಯ ನಂಬು ನೀ ಮಗುವೇ. ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಶ್ರೀಮಾತೆಯ ನಂಬು ನೀ ಮಗುವೇ. ಶ್ರೀರಕ್ಷೆಯ ನೀಡುತ್ತಲಿ ಜೊತೆಗೆ ನಾನಿರುವೆ. ಕಂದ, ನಿನ್ನ ಮನೆಯಲ್ಲಿ ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ. ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ. ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ. ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸ್ವಸ್ತಿಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಗು, ನಿನ್ನ ಕುಟುಂಬಕ್ಕೆ ಈ ಅಪ್ಪಾಜಿಯ, ಶ್ರೀಮಾತಾ ಅಪ್ಪಾಜಿಯ ಪೂರ್ಣ ಆಶೀರ್ವಾದಗಳು. ಯಾವಾಗಲೂ ನಗುನಗುತ್ತಾ ಇರು. ಯಾವಾಗಲೂ ನಗುನಗುತ್ತಾ ಇರು. ಯಾವಾಗಲೂ ನಗುನಗುತ್ತಾ ಇರು. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀ. ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀ. ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀ. ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀ. ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಅಮ್ಮ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀ. ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀ. ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತಾ ಅಪ್ಪಾಜಿ ಅವರಿಗೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತಾ ಅಪ್ಪಾಜಿ ಅವರಿಗೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತಾ ಅಪ್ಪಾಜಿ ಅವರಿಗೆ ಜಯವಾಗಲಿ, ಜಯವಾಗಲಿ. ಎಲ್ಲರಿಗೂ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾತ. ಮಡಲು ತುಂಬಿ ಸರ್ವಮಂಗಳೇ ನಮಗಾಗಿ ತಂದೆಯಳು ಪೂಜ್ಯ ಅಪ್ಪಾಜಿಯ
ಹಾಡೋಣ ಪೂಜ್ಯ ಅಪ್ಪಾಜಿಯ ನಲ್ಮೆಯಲಿ ಮಂಗಳಕ್ಕೆ ಮಂಗಳವು ಜಗನ್ಮಾತೆ ಅಪ್ಪಾಜಿ ಪಾದವು ಮಂಗಳಕ್ಕೆ ಮಂಗಳವು ಶ್ರೀಮಾತೆ ಅಪ್ಪಾಜಿ ನಮೋ ಗೌರಿ ಶ್ರೀ ದುರ್ಗಾ ಮಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ನೀವು ಈ ಕಡೆ ಬನ್ನಿ ನಿನ್ನಲು ಕಾವರಾರು ತಾಯಿ 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 ಅಮ್ಮ ಇವಾಗ ಕೊಟ್ರೆ ಹಿಂಗೆ ಮುಗಿದೋಯ್ತು ತಾಯಿ ಕೂತ್ಕೋ. ಪ್ರಾರ್ಥನೆ ಹಾಗೆ ಮಾತಾಡಿ. अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात् ॐ सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ದುರ್ಗಾ ಸಂಸ್ಥಾನಕ್ಕೆ ಶ್ರೀಮಾತಾ ಅಪ್ಪಾಜಿ ಅವರಿಗೆ ಶ್ರೀಮಾತಾ ಅಪ್ಪಾಜಿ ಅವರಿಗೆ ಶ್ರೀಮಾತಾ ಅಪ್ಪಾಜಿ ಅವರಿಗೆ ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಜೈ ಶ್ರೀ ಮಾತಾ. ಜೈ ಜೈ ಶ್ರೀ ಮಾತಾ. ವೆಂಕಟೇಶ ಬನ್ರಿ ಬನ್ರಿ ಈ ಕಡೆ ಬನ್ನಿ ಈ ಕಡೆ. ನಮೋ ತಿರುಮಲೇಶ ನಮಸ್ತೆ ನಮಸ್ತೆ ನಮಃ ನಮೋ ಲೈಟ್ ಆಫ್ ಮಾಡಿಸಿ, ಲೈಟ್ ಆಫ್ ಮಾಡಿಸಿ. ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾಲಕ್ಷ್ಮೀ
ಕೂತ್ಕೊಂಡು ಓ ಮಹಾದೇವ ದೇವ ಮಹಾನಂದ ನೀಡು ಓ ಮಹಾದೇವ ದೇವ ನಮೋ ವೆಂಕಟೇಶ ನಮೋ ತಿರುಮಲೇಶ ಬೇಡ ಆನ್ ಮಾಡಿಸಿ ನೆನೆಯುವ ಈ ಲೈಟ್ ಆನ್ ಮಾಡ್ಸಿ. ನೀ ಲೈಟ್ ಆನ್ ಮಾಡ್ಸಿ. ನಿಲ್ಲಲು ಬಾ ಪ್ರಭುವೇ ನಾ ನಿನ್ನನ ನಂಬಿರುವೆ ನಾ ನಿನ್ನನ ನಂಬಿರುವೆ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾನಂದ ನೀಡು ಓ ಮಹಾದೇವ ದೇವ ಮಹಾನಂದ ನೀಡು ಓ ಮಹಾದೇವ ದೇವ ನಮೋ ವೆಂಕಟೇಶ ನಮೋ ತಿರುಮಲೇಶ ಪತಿತ ಪಾವನ ರಮಾಧವ ಆದರ ತೋರಲು ಬಾ ಪತಿತ ಪಾವನ ರಮಾಧವ ಆದರ ತೋರಲು ಬಾ ಶ್ರಿತ ಜನ ಗಣ ಪೋಷ ಶುಭದಾಯಕ ಸಲಗಲು ಬಾ ಶುಭದಾಯಕ ಸಲಗಲು ಬಾ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾನಂದ ನೀಡು ಓ ಮಹಾದೇವ ದೇವ ಮಹಾನಂದ ನೀಡು ಎದ್ದು ನಿಂತ್ಕೊಂಡು ಮಾಡಿ ದೇವ ದೇವ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ತಿರುಮಲೇಶ ಓಂ ನಮೋ ತಿರುಮಲೇಶ अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयातु ॐ सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ओं तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀ
ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ. ಎಲ್ಲರಿಗೂ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀಮಾತಾ. ಜೈ ಜೈ ಶ್ರೀಮಾತಾ. ಶ್ರೀಮಾತಾ. ಜೈ 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 ಶ್ರೀಮಾತಾ. ಶ್ರೀಮಾತಾ. ಜೈ ಜೈ ಶ್ರೀಮಾತಾ.